ಆತ್ಮಾನಂದಜಿ ಅವರು ಏನು ಹೇಳ್ತಾರ ನೋಡೋಣ. ಪಶುವೃತ್ತಿಯನ್ನು ಮೀರಿದವನು ಮಾತ್ರ ಮನುಷ್ಯನು. ಬಾಯಿಯ ಮೇಲೆ ತುತ್ತು ಆಡಿಸಿದರೆ ಹೊಟ್ಟೆಯು ತುಂಬಲಾರದು. ಅದೇ ರೀತಿ ಕೇವಲ ಶಾಸ್ತ್ರವನ್ನು ಕೇಳಿದ ಮಾತ್ರಕ್ಕೆ ಏನೂ ಉಪಯೋಗವಾಗಲಾರದು. ಮನನ ನಿಧಿಧ್ಯಾಸನಗಳಲ್ಲಿ ತೊಡಗಿ ಆನಂದವನ್ನು ಹೊಂದಬೇಕು. ಎಚ್ಚರಿಕೆಯು ಒಂದು ದೀರ್ಘಕಾಲದ ಕನಸೆಂದು ನಿಶ್ಚಿತ ತಿಳಿದುಕೊಳ್ಳಬೇಕು. ಎಚ್ಚರಿಕೆಯ ಬಾಳ್ವೆಯು ನಿರರ್ಥಕವಾದದ್ದರಿಂದ ಅದನ್ನು ತಿರಸ್ಕರಿಸಬೇಕು. ಏನು ಹೇಳ್ತಾರ ಅಂದ್ರೆ, ಪಶುವೃತ್ತಿಯನ್ನು ಮೀರಿದವನು ಮಾತ್ರ ಮನುಷ್ಯನು ಅಂತ. ಮನುಷ್ಯನಿಗೆ ಮತ್ತು ಪಶುಗಳಿಗೆ ಏನು ವ್ಯತ್ಯಾಸದ? ಪಶುಗಳಿಗೆ ನಮಗೆ ಏನು ವ್ಯತ್ಯಾಸದ? ನಾವು ಪಶುವಿನಂತೆ ಜೀವನವನ್ನು ಸಾಗಿಸಕತ್ತೇವೋ ಏನು ಮನುಷ್ಯರಂತೆ ಜೀವನ ಸಾಗಿಸಕತ್ತೇವೋ ಅನ್ನೋದನ್ನ ವಿಚಾರ ಮಾಡಬೇಕು. ಅನುಭಾವಿಗಳು ಹೇಳ್ತಾರೆ, ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯಮೇತತ್ ಪಶುವಿರ್ನರಾಣ ಜ್ಞಾನಮಹಿತೇಷಾಂ ಅಧಿಕೋ ವಿಶೇಷ ಜ್ಞಾನೇನ ಹೀನಃ ಪಶು ಬಿ ಸಮಾನಃ. ಮನುಷ್ಯನಿಗೂ ಮತ್ತು ಪಶುಗಳಿಗೂ ಒಂದು ವ್ಯತ್ಯಾಸ ಐತಿ ಅಂತ. ಏನು ಅಂದ್ರೆ, ಪಶುಗಳಲ್ಲಿ ಜ್ಞಾನಶಕ್ತಿ ಇಲ್ಲ, ಮನುಷ್ಯನಲ್ಲಿ ಜ್ಞಾನಶಕ್ತಿ ಐತಿ ಅಂತ. ಉಳ್ಕಿದ್ದೆಲ್ಲ ಸೇಮ್ ಅದಾವ್ರಿ. ಅವು ಊಟ ಮಾಡ್ತಾವ, ನಾವು ಊಟ ಮಾಡ್ತೀವಿ. ಅವು ನಿದ್ರೆ ಮಾಡ್ತಾವ, ನಾವು ನಿದ್ರೆ ಮಾಡ್ತೀವಿ. ಅವು ಹೆದರ್ತಾವ, ನಾವು ಹೆದರ್ತೀವಿ. ಮತ್ತು ಅವು ಬಾಳೆ ವ್ಯವಹಾರ ಮಾಡ್ತಾವ, ನಾವು ಮಾಡ್ತೀವಿ. ಮತ್ತು ನಾವು ಅವತರಂಗ ಮಾಡ್ತೀವಿ. ಆದರೂ ಮನುಷ್ಯ ಶ್ರೇಷ್ಠ ಅಂತ ಹೇಳ್ತಾರೆ ನೋಡ್ರಿ. ಪಶುವೃತ್ತಿಯನ್ನು ಬಿಟ್ಟಾವ ಮಾತ್ರ ಮನುಷ್ಯ ಅಂತ ಹೇಳ್ತಾರೆ ಅವರು. ಅಂದ್ರೆ ಹಂಗಾರೆ ಮನುಷ್ಯನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಯಾವ ವೃತ್ತಿ ಇರಬೇಕು ಅಂದರೆ ವಿಚಾರ ಶಕ್ತಿ ಬೇಕು. ಆ ವಿಚಾರದಿಂದ ಆ ಪಶುವೃತ್ತಿಯನ್ನು ಮೀರಬೇಕು ನೋಡ್ರಿ. ಅವು ಊಟ ಮಾಡ್ತಾವ, ನಾವು ಊಟ ಮಾಡ್ತೀವಿ. ಆ ಊಟದೊಳಗೆ ನಾವು ಅವತರಿಗಿಂತ ಕನಿಷ್ಠದೇವಿ. ಅವು ನೈಸರ್ಗಿಕ ಆಹಾರ ತಿಂತಾವ್ರಿ ಪ್ರಾಣಿಗಳು. ನಾವೇನು ಮಾಡ್ತೀವ್ರಿ? ಅವನು ಸುಟ್ಟು ತಿಂತೀವಿ, ಹುರಿದು ತಿಂತೇವಿ, ಕರಿದು ತಿಂತೇವಿ, ಬೇಯಿಸಿ ತಿಂತೇವಿ, ಕುದಿಸಿ ತಿಂತೇವಿಲ್ರಿ. ಮತ್ತು ಅದು ಏನು ಮಾಡ್ತತಿ ನಮ್ಮ ಶರೀರದ ಮ್ಯಾಗ ಪರಿಣಾಮ? ದನದ ದವಾಖಾನೆ ಹೆಚ್ಚದವು, ನಮ್ಮ ದವಾಖಾನೆ ಹೆಚ್ಚದವ್ರಿ. ಹಾಂ, ನಮ್ಮೂ ಹೆಚ್ಚದವು. ಊರಿಗೆ ಒಂದು 10 ಮನುಷ್ಯರ ದವಾಖಾನೆ ಆದ್ರೆ ಎಲ್ಲೋ ಒಂದು ದನದ ದವಾಖಾನೆ. ಅವು ದನಗಳ ದವಾಖಾನೆ ತೆಗೆದಾರಲ್ಲ, ಅವು ಯಾವ ದನ ರೀ? ಅವು ನಾವು ಸಾಕಿದ್ವು, ಕಾಡ್ನಾಗ ಇದ್ದಿದ್ದು ರೀ. ಅವಕ್ಕೆ ಯಾಕೆ ಜಡ್ ಬಂತ್ರಿ? ನಮ್ಮ ಸಾಕಿದ ದನಕ್ಕೆ ನಮ್ಮ ಮುಸ್ರಿ ತಿಂದು. ಇಲ್ಲಾರ ಅವಕ್ಕೂ ಜಡ್ ಅನ್ನೋದು ಇಲ್ಲ. ಅಂದ್ರೆ ಅವು ನೈಸರ್ಗಿಕ ಆಹಾರ ತಿಂದು ಆರಾಮದವು. ನಾವು ಕೃತ್ರಿಮ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅವತರಿಗಿಂತ ಕನಿಷ್ಠ ಆಗೇವಿ ಅಂತ. ಆಹಾರದೊಳಗೆ ಪಶುಗಳು ಶ್ರೇಷ್ಠ. ನಿದ್ರಿ ನೋಡ್ರಿ, ಅವತರಷ್ಟು ನಾವು ಚೆನ್ನಾಗಿ ನಿದ್ದೆ ಮಾಡೋದಿಲ್ಲ. ಒಂದು ಎಮ್ಮಿಗೊಡ್ ನೀವು ಬಿಡಿ, ನೀವು ಹಪ್ ಒಂದು ಎಲ್ಲಿ ಮಕ್ಕೋತೈತೆ ಅಲ್ಲೇ ನಿದ್ದೆ ಮಾಡ್ತೈತೆ. ಮನುಷ್ಯನಿಗೆ ನಿದ್ದೆ ಹತ್ತಿಲ್ಲ. ಇದು ನಿದ್ದೆ ಒಳಗೆ ಏನಾಯ್ತು? ಮನುಷ್ಯ ಪಶುಗಳಿಗಿಂತ ಕನಿಷ್ಠ ತಲೆ ಒಳಗೆ ತುಂಬ್ಕೊಂತಾನ. ಆ ಮಗರಿ ಭಯ. ಆ ಸುಡುಗಾಡ್ದಾಗ ಬಿಡಿ ನೀವು ಎಮ್ಮಿಗೊಡ್ಡ, ಅದು ಸುಡುಗಾಡು ಐತಿ, ಕ್ಯಾಟ್ ಐತಿ, ಇದು ಭಯ ವಾತಾವರಣ ಅನ್ನೋದೇ ಇರೋದಿಲ್ಲ. ಅದಕ್ಕೆ ಭಾವ ಇರೋದಿಲ್ಲ. ಅವಾಗ ಏನಾಗ್ತತಿ? ಆರಾಮ್ ನಿದ್ದೆ ಮಾಡ್ತತಿ. ಅಂದ್ರೆ ಭಯದೊಳಗೆ ಮನುಷ್ಯ ಶ್ರೇಷ್ಠ ಅದಾನ, ಪಶು ಶ್ರೇಷ್ಠ ಐತ್ರಿ. ಮನುಷ್ಯನಷ್ಟು ಭಯಗೊಳ್ಳೋದಿಲ್ರಿ ಅದ. ಅದ ಚಲೋ ಆತಿಲ್ಲ. ಮತ್ತು ರೀ, ಈ ಮಕ್ಕಳ ಮರಿ ಮಾಡೋದಂತಿ ಅವು ಕರೆಕ್ಟ್ ನಿಯಮಕ್ಕನುಸಾರವಾಗಿ, ಪ್ರಕೃತಿಗನುಸಾರವಾಗಿ ಅವ್ರ ವ್ಯವಹಾರ ಇರ್ತದೆ. ಆದ್ರೆ ಮನುಷ್ಯ ಅದರೊಳಗೂ ಅತಿರೇಕ ಅದಾನ. ಅಂದ್ರೆ ಆಹಾರ ನಿದ್ರಾ ಭಯ ಮೈಥುನದೊಳಗೆ ಪ್ರಾಣಿಗಳಿಗಿಂತ ಕನಿಷ್ಠ ಅದಾನ. ಆದರೂ ಮನುಷ್ಯ ಶ್ರೇಷ್ಠ ಅಂತಾರ. ಯಾಕೆ ಅಂತಂದ್ರೆ ಅವನಲ್ಲಿ ವಿವೇಚನಾ ಶಕ್ತಿ ಅದ. ಯಾವುದು ಹಿತ, ಯಾವುದು ಅಹಿತ, ಯಾವುದು ಸುಖದಾಯಕ, ಯಾವುದು ದುಃಖದಾಯಕ
ಇದನ್ನು ವಿಚಾರಿಸುವ ಶಕ್ತಿ ಮನುಷ್ಯನಿಗೆ ಐತಿ. ಮತ್ತು ಪ್ರಾಣಿಗಳಿಗೆ ರೀ ಈ ಭವಬಂಧನದಿಂದ ಬಿಡುಗಡೆ ಹೊಂದಾಕ ಬರೋದಿಲ್ಲ ರೀ. ಆ ಬಿಡುಗಡೆಯನ್ನು ಮಾಡ್ಕೋತಕ್ಕಂಥ ಶಕ್ತಿ ಅವಕ್ಕಿಲ್ಲ. ಕೇವಲ ಅವ್ರದ್ದು ಏನಪ್ಪ ಅಂದ್ರೆ ಭೋಗ ಭೂಮಿಕೆ ಅಷ್ಟೇ ರೀ, ಉಣ್ಣುದಷ್ಟ ಮಾಡೋದ್ರಿ ಅವು. ಹಿಂದಿನ ಮಾನವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಫಲವನ್ನು ಉಣ್ಣುದಷ್ಟ ಮಾಡ್ತಾವೆ ಪಶುಗಳು. ಆದ್ರೆ ಮನುಷ್ಯನಿಗೆ ಉಣ್ಕೊಂತ ಹೊಸ ಅದನ್ನು ಮಾಡ್ಕೊಳಕ್ ಬರ್ತೈತಿ ನೋಡ್ರಿ. ಪುಣ್ಯ ಮಾಡ್ಕೊಳಕ್ ಬರ್ತೈತಿ, ಪಾಪ ಮಾಡಕ್ ಬರ್ತೈತಿ. ಪುಣ್ಯ ಮಾಡಕ್ ಬರ್ತೈತಿ, ಪಾಪ ಮಾಡಕ್ ಬರ್ತೈತಿ. ಪುಣ್ಯ ಪಾಪಗಳನ್ನು ಮೀರಿ ಹುಟ್ಟಿ ಬರಲಾರ್ದಂಗೆ ಮಾಡ್ಕೊಳಕ್ ಬರ್ತೈತಿ. ಅದಕ್ಕೆ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳ್ತಾರೆ. ಮನುಷ್ಯನ ವರ್ತನೆಗಳು ಜ್ಞಾನದ ಕಡೆ ಹೊಂಟು ಅಂತಂದ್ರೆ ಅವ ಮನುಷ್ಯ ಆಗ್ತಾನೆ. ಮತ್ತು ಮನುಷ್ಯನ ವರ್ತನೆಗಳು ಪಶುಗಳಂತೆ ಯಾಕತ್ತು ಅಂದ್ರೆ ಅವ ಮನುಷ್ಯ ದ್ವಿಪಾದ ಪಶು ಅಂತಾರೆ. ಎರಡು ಕಾಲಿನ ಪಶು. ಪಶುಗಳಿಗೆ ಎಷ್ಟಿರ್ತಾವ್ರಿ ಕಾಲ? 4 ಇರ್ತಾವ. ಮನುಷ್ಯನಿಗೆ 2 ಅದಾವ. ದ್ವಿಪಾದ ಪಶು ಅಂತ, 2 ಕಾಲಿನ ಪ್ರಾಣಿ ಅಂತ. ಜ್ಞಾನ ಮಾಡ್ಕೊಂಡಂದ್ರೆ ಮಾತ್ರ ಇವನಂತ ಶ್ರೇಷ್ಠ ಈ ಜಗತ್ತಿನೊಳಗೆ. ಜ್ಞಾನಮೇತೇಶ ಮದಿಕೋ ವಿಶೇಷ ಜ್ಞಾನೇನ ಹೀನಃ ಪಶು ಸಮಾನ. ನಾವೆಲ್ಲರೂ ಹುಟ್ಟಿ ಬಂದುಬಿಟ್ಟೇವಿ. ಈಗ ಹುಟ್ಟಿ ಬಂದು ಇಷ್ಟು ವರ್ಷ ಬದುಕಿ ಬಿಟ್ಟೇವಿ. ಈಗ ಏನು ಮಾಡ್ಬೇಕು ನಾವು? ಹೋಗೋ ಮಠ ಏನು ಮಾಡ್ಬೇಕ್ರಿ? ಮನುಷ್ಯನಂತೆ ವರ್ತಿಸೋದನ್ನು ಕಲಿಬೇಕು ಅಂತ ಸ್ವಲ್ಪ ಜ್ಞಾನ ತಿಳ್ಕೊಳ್ರಿ. ಇದನ್ನು ಅಧ್ಯಾತ್ಮವನ್ನು ತಿಳ್ಕೊಳ್ರಿ. ಈಗ ನೀವು ಎದಕ್ಕೆ ಬಂದಿರಿ? ಮನ್ಕೊಳಕ್ಕೆ ಬಂದಿರೋ, ಕೇಳಕ್ಕೆ ಬಂದಿರೋ? ಕೇಳಕ್ಕೆ ಬಂದಿರಿ. ಅಂದ್ರೆ ಇದನ್ನು ಚೆನ್ನಾಗಿ ಕೇಳೋದ್ರಿ. ಏನು? ಶಾಸ್ತ್ರವನ್ನು ಕೇಳಿ ಏನು ಹೇಳ್ತಾರ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋದು. ಅರ್ಥ ಮಾಡ್ಕೊಂಡು ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಳೋದ್ರಿ. ಅಳವಡಿಸ್ಕೊಂಡಿಂದ ಏನು ಸಿಗ್ತತಿ? ಏನು ಸಿಗ್ತತಿ ರೀ? ಸುಖ, ಶಾಂತಿ, ನೆಮ್ಮದಿ ಸಿಗ್ತತಿ. ಇದನ್ನು 4 ಮಂದಿಗೆ ತಿಳಿಸೋದ್ರಿ. ನೋಡಪ್ಪ, ನಾನು ದುಃಖಿಯಾಗಿದ್ದೆ, ಇದನ್ನೆಲ್ಲ ತಿಳ್ಕೊಂಡಿದ್ದು ಏನಾಕೈತಿ ನನಗೆ? ಆರಾಮ ಅನ್ಸಕತ್ತಿ ಅಂತ. ತಿಳ್ಕೊಂಡಿಂದ ಆರಾಮ ಆಗ್ತದೆ. ಅಂದ್ರೆ ಜ್ಞಾನ ಏನು ಮಾಡಿತ್ತು ನಮ್ಗೆ? ತಿಳುವಳಿಕೆ ಮಾಡಿಕೊಡ್ತು. ದುಃಖ ಕಳ್ಕೊಳ್ಳೋದು ಹೆಂಗನ್ನು ತಿಳುವಳಿಕೆ ಮಾಡಿಕೊಡ್ತಿ. ಮತ್ತು ಆ ಜ್ಞಾನದಿಂದ ನಾವು ಬದುಕಿದ್ವಿ ಅಂತಂದ್ರೆ ಪಾಪ ಕಾರ್ಯಗಳನ್ನು ಬಿಡ್ತೀವಿ, ಪುಣ್ಯ ಕಾರ್ಯಗಳನ್ನು ಮಾಡ್ತೀವಿ. ಅಷ್ಟೇ ಅಲ್ಲ, ಜನನ ಮರಣಗಳ ಚಕ್ರದಿಂದ ಪಾರಾಗ್ತೀವಿ. ಆವಾಗ ಪರಮ ಸುಖಿ ಆಗ್ತೀವಿ. ನಮಗೆ ಬೇಕಾದದ್ದೇನು? ಪರಮ ಸುಖ ಬೇಕಾಗೈತಿ, ಸಿಕ್ಕಿಬಿಡ್ತತಿ. ನಮ್ಮ ಗುರಿ ಈಡೇರ್ತಿಲ್ರಿ. ನೀವು ಇಲ್ಲಿ ಬಂದಿದ್ದು ಎದಕ್ಕೆ? ಶಾಸ್ತ್ರ ಕೇಳಕ್ಕೆ. ಇಲ್ಲಿ ಪ್ರವಚನ ಕೇಳಿದ್ರಿ ಅಂದ್ರೆ ನಿಮ್ಮ ಗುರಿ ಈಡೇರ್ತಿದಂಗಿದೆ. ಕೇಳೋದು ಈಡೇರಿದಂಗೆ. ಇಷ್ಟಕ್ಕೆ ಮುಗಿತನ್ರಿ, ಕೇಳಿದ ಕೂಡಲೇ ಗುರಿ ಈಡೇರ್ತೇನೆ. ಈಗ ಕೇಳಿ ಆರಾಮ ಹೊಂದ್ಬೇಕಂತ ಬಂದಿರಿ. ಈಗ ಕೇಳಿದ್ರಿ, ಕೇಳಿ ಅದನ್ನು ತಿಳ್ಕೊಲಿಲ್ಲ ಅಂದ್ರೆ ಗುರಿ ಹೊಂದಿದಂಗೆ ಆಕತ್ತೇನೋ? ಅರ್ಕಳಿ ಆಗ್ತದ. ಕೇಳಿದ್ದನ್ನು ಮತ್ತೇನು ಮಾಡ್ಬೇಕು? ಮನನ ಮಾಡ್ಬೇಕು. ಮನನ ಮಾಡಿ ಅದನ್ನು ಧ್ಯಾಸದೊಳಗಿದ್ದು ಅದು ನಮ್ಮ ಜೀವನದೊಳಗೆ ಅಳವಡಿಕೆ ಮಾಡ್ಕೋಬೇಕು. ಶಾಸ್ತ್ರ ಅಂದ್ರೆ ಏನ್ರಿ? ಚಾ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ದಂಗಿದೆ. ಉಪ್ಪಿಟ್ಟು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ದಂಗೆ. ಉಪ್ಪಿಟ್ಟು ಮಾಡುವುದು ಹೇಗೆ? ಚಾ ಮಾಡುವುದು ಹೇಗೆ? ಉಪ್ಪಿಟ್ಟು ಮಾಡುವುದು ಹೇಗೆ ಅಂದ್ರೆ ಅವ್ರು ಹೇಳ್ತಿರ್ತಾರೆ, ಟಿ ವಿ ಒಳಗೆ ಹೇಳ್ತಿರ್ತಾರಲ್ಲ, ಅಡುಗೆ ಮಾಡೋರು ಏನು ಹೇಳ್ತಿರ್ತಾರೆ? 1 ಅರ್ಧ kg ರವವನ್ನು ತೆಗೆದುಕೊಳ್ಳಿ. ನೀವು ಎಷ್ಟು ಮಂದಿಗೆ ಮಾಡಬೇಕೆನ್ನುತ್ತಿದ್ದೀರಿ? ಪ್ರಶ್ನೆ ಹಾಕ್ತಾರೆ. 4 ಮಂದಿಗೆ ಅಂದ್ರೆ ಇಷ್ಟು, 10 ಮಂದಿಗೆ ಅಂದ್ರೆ ಇಷ್ಟು ಅಂತ ಹೇಳ್ತಾರೆ ಅವರು. ಮೊದಲ ರವವನ್ನು ಹುರಿದುಕೊಳ್ಳಬೇಕು ಹೇಳ್ತಾರೆ ಅವರು. ಮಗ ಉಳ್ಳಾಗಡ್ಡಿಯನ್ನು ಹೆಚ್ಚಿಕೊಳ್ಳಬೇಕು, ಎಣ್ಣೆಯನ್ನು ಹಾಕಬೇಕು. ಮೊದಲು ಯಾವುದು ಹಾಕಬೇಕು ಅದನ್ನು ಹೇಳ್ತಾರೆ. ಹೋಗಿಲ್ರಿ, ಮಾಹಿತಿ ಹೇಳ್ತಾರಿಲ್ಲ ಅವರು. ಬಡ ಬಡ ರವೆ ಹಾಕಿ ಉಳ್ಳಾಗಡ್ಡಿ ಒಗೆದು ಎಣ್ಣೆಗೆ ಹೋಗಿಸಿ ನೀರು ಹಾಕಿ ಕುದಿಸಿ ಉಪ್ಪಿಟ್ಟಾಕತ್ತಾನೆ. ಅದೊಂದು ನಿಯಮ ಹೆಂಗಿರ್ತೈತಿ ಮಾಡ್ಬೇಕಾದ್ರೆ. ಹಂಗ್ರಿ ನಿಜಾನಂದ ಎಲ್ಲೈತಿ ಅನ್ನೋದನ್ನ ಒಂದು ಕ್ರಮ ಇರ್ತೈತಿ. ಅದನ್ನು ಒಂದು ಕ್ರಮ ಇರ್ತೈತಿ. ಈಗ ನಮ್ಗೆ ಅಜ್ಞಾನ ಆವರಣ ಆಗೈತಿ, ಆವರಿಸ್ಕೊಂಡ್ಬಿಟ್ಟೈತಿ. ಆ ಅಜ್ಞಾನವನ್ನು ತೆಗೆದು ಹಾಕ್ಬೇಕಾದ್ರೆ ಹೆಂಗೆ ಯುಕ್ತಿಗಳನ್ನು ಹಾಕಿ ಹೆಂಗೆ ವಿಚಾರ ಮಾಡ್ಬೇಕು ಅನ್ನೋದನ್ನ ಸದ್ಗುರುಗಳು ಏನು ಮಾಡ್ತಾರೆ? ನಮಗೆ ತಿಳಿಸ್ಕೊಡ್ತಾರೆ. ಅದರ ಅರ್ಥ ಉಪ್ಪಿಟ್ಟು ಮಾಡುವುದು ಹೇಗೆ ಅಂತ ಹೇಳ್ತಾರೆ ರೀ. ಮಾಡ್ಕೊಂಡು ತಿನ್ನೋದು ಯಾರ್ದು? ಮಾಡ್ಕೊಂಡು ತಿನ್ನೋರು ಯಾರು? ದಿನ ಕೇಳೋದ್ರಿ ಉಪ್ಪಿಟ್ಟು ಮಾಡುವುದು ಹೇಗೆ. ಒಂದು ದಿನ ಉಪ್ಪಿಟ್ಟ ಮಾಡ್ಕೊಂಡ ತಿನ್ಲಿಲ್ಲ ಅಂದ್ರೆ ಜ್ಯೂಸ್ ಮಾಡುವುದು ಹೇಗೆ?
ಹಿಂಗೆ ಹಣ್ಣು ತೊಗೊಂಬರ್ರಿ, ಸಕ್ಕರೆ ಹಾಕ್ರಿ, ಹಾಲು ಹಾಕ್ರಿ, ಹಿಂಗೆ ಮಿಕ್ಸರ್ನಾಗ ಹಾಕ್ರಿ, ಸೋಸ್ರಿ, ಐಸ್ ಕ್ರೀಮ್ ಅದ ಐಸ್ ಹಾಕ್ರಿ, ತಂಪಕಾತಿ ಬ್ಯಾಸ್ಗ್ಯಾಗ ಭಾರಿ ಆರಾಮ್ ಅನಿಸ್ತತಿ ಅಂತ ಹೇಳ್ತಾರೆ ಅವ್ರು. ಇಟ್ಟು ಕೇಳೋದು ಕುಂತು ಬಿಡೋದು. ಏನು ಜ್ಯೂಸ್ ಕುಡ್ದಂಗೆ ಆಗಲಿಲ್ಲ, ಮಾಡುವಂಗೆ ಇಲ್ಲ, ಹಂಗೆ ಹಾಂ ತರುವಂಗೆ ಇಲ್ಲ. ಏನು ಕಡುಬು ಅಂದ್ರೆ ಏನಾಗೋದು? ಕಡುಬು ಅನ್ಕೊಂತ ಕುಂದ್ರೆ ಕಡುಬು ಬಂದು ಅನ್ನ ಹೋಳಿಗೆ ಅಂದ್ರೆ ಯಾಕರ ಅಂದ್ರೆ ಕಡುಬು ಹೋಳಿಗೆ ಉಪ್ಪಿಟ್ಟು ಅಂದ್ರೆ ಮಾಡುವ ಕ್ರಮ, ಸಾಧನೆಯನ್ನು ಮಾಡುವ ಕ್ರಮ ತಿಳಿಸ್ಕೊಡ್ತದೆ ಶಾಸ್ತ್ರ. ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕೆಲಸ. ಅದನ್ನೇ ಇಲ್ಲಿ ಅವ್ರು ಹೇಳ್ತಾರೆ ಏನಂದ್ರೆ ಪಶುವೃತ್ತಿಗಳು ಹೋಗಬೇಕು. ಪಶುವೃತ್ತಿ ಹೋಗೋದಂದ್ರೆ ಏನ್ರಿ? ಜ್ಞಾನ ತಿಳ್ಕೊಳ್ಳೋದು ಮನುಷ್ಯನ ವೃತ್ತಿ ರೀ. ಜ್ಞಾನ ತಿಳ್ಕೊಳ್ಳೋದು ಪಶುಗಳ ವೃತ್ತಿ ಅಲ್ಲ. ಇಲ್ಲಿ ಯಾವರೇ ಪ್ರಾಣಿ ಬಂದವನು ಶಾಸ್ತ್ರ ಕೇಳಕ್ಕೆ? ಒಂದೇದ್ರಿ, ಈ ಜಗತ್ತಿನೊಳಗೆ ಯಾವ ಆಧ್ಯಾತ್ಮ ಕೇಳೋದಿಲ್ಲ, ಅದು ಪಶುನ ಅದ. ಯಾರು ನೀವು ಇದನ್ನು ಅಧ್ಯಾತ್ಮದ ಕಡೆ ವಾಲೋದಿಲ್ಲ, ಕೇವಲ ಪ್ರಪಂಚದ ವ್ಯವಹಾರ ಸತ್ಯ ಅಂತ ಬದುಕ್ತಾರಲ್ಲ ಅವ್ರು ಮನುಷ್ಯರ ಅಲ್ರಿ. ಹಿಂಗೆ ಅಂದಿರ ಮತ್ತು ಹೊರಗೆ ಇಲ್ಲಿ ಹೇಳಾಕತ್ತೀನಿ ನಿಮ್ಗೆ, ನೀವು ಯಾರು ಮನುಷ್ಯರಲ್ಲ ನೋಡು, ಬರೇ ಇದು ಬಾಳ್ಯಾಕೆ ಬಡ್ಕೊಳಕತ್ತೀರಿ ಅಂದಿರಿ, ಅಗರ ಬಗರ ಬಡಿಗುಲು ಮತ್ತು ನೋಡಿ ಅರ್ಥ ನೋಡ್ರಿ. ನೀವೇ ವಿಚಾರ ಮಾಡಿರಿ. ಬರೀ ಪ್ರಪಂಚದ ವ್ಯವಹಾರದೊಳಗೆ ಇದ್ರೆ ಪಶುಗಳಿಗೆ ನಮ್ಗೆ ವ್ಯತ್ಯಾಸ ಆತನು? ಸಮಾನ ಆತಿಲ್ರಿ. ಅವತರಂಗ ನಾವು ಬದುಕಿದಂಗೆ ಆತ. ಆದರೆ ವಿಶೇಷ ಜ್ಞಾನ ಪಡ್ಕೊಳಕ್ಕೆ ಸತ್ಸಂಗಕ್ಕೆ ಬರಬೇಕು. ಇಲ್ಲಿ ಪಡ್ಕೊಂಡದ್ದನ್ನು ಅದನ್ನು ವಿಚಾರ ಮಾಡಿ ನಮ್ಮ ಕಾರ್ಯರೂಪಕ್ಕೆ ತಂದ್ವಿ ಅಂದ್ರೆ ನಮ್ಮಲ್ಲಿ ಮನುಷ್ಯ ವೃತ್ತಿ ಭಾವ ಉತ್ಪನ್ನ ಆತು ಅಂತ ಅರ್ಥ. ಮತ್ತು ಇದನ್ನು ಕೇಳಿದ್ರಂಗೆ ನಡ್ಕೊಲಿಲ್ಲ ಅಂತಂದ್ರೆ ಅದು ಪ್ರಾಣಿ, ಎಟ್ಟಿ ಪ್ರಾಣಿ ಅಂತಾರಲ್ರಿ. ಮತ್ತು ಹಂಗಾಗತ್ತೆ. ಅದಕ್ಕೆ ಕೇಳಿ ಇದನ್ನು ಕೇಳಿ ಮಾತ್ರ ತಪ್ಪು ಮಾಡಕ್ಕೆ ಹೋಗ್ಬಾರ್ದು ಅಂತ. ಕೇಳಿಂದ ಏನಾಗಬೇಕು? ಬದಲಾವಣೆ ಹಾಕೋತ ಹೋಗ್ಬೇಕು ಅಂತ ನೋಡ್ರಿ. ಅದನ್ನೇ ಹೇಳ್ತಾರೆ ಅವರು, ಪಶುವೃತ್ತಿಯನ್ನು ಮೀರಿದವರು ಮಾತ್ರ ಮನುಷ್ಯರು. ಬಾಯಿಯ ಮೇಲೆ ತುತ್ತು ಆಡಿಸಿದರೆ ಹೊಟ್ಟೆಯು ತುಂಬಲಾರದು. ಬಾಯಿ ಮ್ಯಾಗ ತುತ್ತು ಆಡಿಸಿರ ಹೊಟ್ಟೆ ತುಂಬತನ? ನುಂಗುವಂಗೆ ಇಲ್ಲ. ಬಾಯಿ ಆಡಿಸ್ಕೊಂತ ಕುಂತ್ರ ಆಗೋದಿಲ್ಲ. ನುಂಗಬೇಕು, ಅದ್ರ ರಕ್ತಗತ ಆಗಬೇಕು, ಆವಾಗ ಶರೀರಕ್ಕೆ ವ್ಯಾಪಿಸ್ತದೆ. ನೋಡ್ರಿ, ಬಾಯಿಯ ಮೇಲೆ ತುತ್ತು ಆಡಿಸಿದರೆ ಹೊಟ್ಟೆಯು ತುಂಬಲಾರದು. ಅದೇ ರೀತಿ ಕೇವಲ ಶಾಸ್ತ್ರವನ್ನು ಕೇಳಿದ ಮಾತ್ರಕ್ಕೆ ಏನೂ ಉಪಯೋಗವಾಗಲಾರದು. ಕೇವಲ ಬಂದು ಕೇಳ್ತೀವ್ರಿ, ನಾವೆಲ್ಲ ಕೇಳಿ ಹೋಗ್ಬಿಡ್ತೀವ್ರಿ, ಇಷ್ಟ ಮಾಡ್ತೀವ್ರಿ ನಾವು ಅಂದ್ರೆ ಅದು ಪರಿಣಾಮ ಮನಸ್ಸಿನ ಮ್ಯಾಗ ಆಗೋದಿಲ್ಲ. ಅದೇ ರೀತಿ ಕೇವಲ ಶಾಸ್ತ್ರವನ್ನು ಕೇಳಿದ ಮಾತ್ರಕ್ಕೆ ಏನೂ ಉಪಯೋಗವಾಗಲಾರದು. ಮನನ ನಿಧಿಧ್ಯಾಸನಗಳಲ್ಲಿ ತೊಡಗಿ ಆನಂದವನ್ನು ಹೊಂದಬೇಕು. ಎಷ್ಟು ನಾವು ಮನನ ಮಾಡ್ತೇವ್ರಿ, ಎಷ್ಟು ಅದ ಧ್ಯಾಸದೊಳಗಿರ್ತೀವಿ, ನಮಗೆ ಆನಂದದ ಭಾವ ಇರ್ತೈತಿ. ನೋಡ್ರಿ, ನೀವು ಮಾಡಿ ನೋಡ್ರಿ. ಯಾವಾಗಲೂ ಅದನ್ನು ಮನನ ಮಾಡ್ತಾ ಇದ್ವಿ ಅಂತಂದ್ರೆ, ಅದ ನೆನಪಿನೊಳಗೆ ಇದ್ವಿ ಅಂದ್ರೆ ನಮ್ಗೆ ಆನಂದದ ಅನುಭೂತಿನ ಆಗ್ತಿರ್ತದೆ. ನಮಗೆ ಏನು ಮಾಡಿದ್ರು ಆನಂದದ ಅನುಭೂತಿನ ಆಗವಲ್ದು ಬಿಡ್ರಿ ಅಂದ್ರೆ ಅದು ಹೊರಗಿಂದ ತುಂಬ್ಕೊಂಡೈತಿ ಒಳಗೆ ಅಂತ ಅರ್ಥದು. ಹೊರಗಿಂದ ಒಳಗಿದ್ದಾಗ ಇದರ ಅನುಭೂತಿ ಆಗೋದಿಲ್ರಿ. ನೋಡಿ, ನೀವು ತಿಳಿಯಾಗಿ ಏನಾರ ಒಂದು ತುಂಬ್ಕೊಂಡಿದ್ವಿ ಅಂದ್ರೆ, ಶಾಸ್ತ್ರ ಕೇಳಕ್ಕೆ ಬಂದು ಕುಂತೀವಿ ಅಂದ್ರೆ ಎಷ್ಟೇ ಯುಕ್ತಿಗಳನ್ನು ಹಾಕಿ ಕೇಳ್ರಿ, ಮನುಷ್ಯನ ಮ್ಯಾಗ ಏನಾಗೋದಿಲ್ಲ, ಅದ ಪರಿಣಾಮ ಆಗೋದಿಲ್ಲ. ಬಡದಾಡಿ ಬಂದುಬಿಟ್ಟಿರ್ತಾನೊಬ್ಬ ಒಂದು ದಿವಸ ಅಂತ ತಿಳ್ಕೊ ನೀವು ಶಾಸ್ತ್ರಕ್ಕೆ. ಅವತ್ತೇನು ಭಾರಿ ಬೆಸ್ಟ್ ಪ್ರವಚನ ಹೇಳಿರ್ತೇವೆ ಕರೆ, ಆದ್ರೆ ಅವಾಗ ಎಡ್ಡಿ ಪ್ರವಚನ ಬ್ರಹ್ಮಾರ ಏನು ನಮ್ದು ನನ್ನ ಶಕ್ತಿ ಅಂತಾನ. ಯಾಕೆ ಬಸಣ್ಣಾರ ಯಾಕೆ ಅಂತಾನ? ಒಳಗೆ ಗಾದ್ಲ ಬಡದಾಡಿದ್ ನಡೆದಿರ್ತದೆ ಗೌಡ್ರಗ. ಒಳಗೆ ಗಾದ್ಲ ಏನಾಗಿರ್ತೈತಿ? ಚಲೋ ಆಗಿರ್ತದೆ. ಮನನ ನಿಧಿಧ್ಯಾಸನಗಳಲ್ಲಿ ತೊಡಗಿ ಆನಂದವನ್ನು ಹೊಂದಬೇಕು. ಎಚ್ಚರಿಕೆಯೇ ಒಂದು ದೀರ್ಘಕಾಲದ ಕನಸೆಂದು ನಿಶ್ಚಿತ ತಿಳಿದುಕೊಳ್ಳಬೇಕು. ಸುನಿಶ್ಚಿತ, ಸು ಅಂದ್ರೆ ಸತ್ಯವಾಗಿಯೂ ನಿಶ್ಚಿತವಾಗಿ ತಿಳ್ಕೋಬೇಕು ಅಂತ. ಸುನಿಶ್ಚಿತವಾಗಿ ಏನಂತ ತಿಳ್ಕೊಬೇಕ್ರಿ? ಹೇಳ್ತಾರೆ ನೋಡೋರು, ಸುನಿಶ್ಚಿತವಾಗಿ ತಿಳಿದುಕೊಳ್ಳಬೇಕು. ಎಚ್ಚರಿಕೆ ಒಂದು ದೀರ್ಘಕಾಲದ ಕನಸೆಂದು ಸಂಪೂರ್ಣ ಮನದಲ್ಲಿ ನೋಡಿ ತಿಳಿದಿದಂ ಸುಳ್ಳಿರ್ಪುದಿ ಆಟವು. ಶಿವಾನಂದ ಹೇಳ್ತಾರೆ. ನಾವೇನು ಹೇಳ್ತೇವೆ? ಸಂಪೂರ್ಣ
ಮನದಲ್ಲಿ ನೋಡಿ ತಿಳಿದಿದ್ದೇವೆ, ಕರೆ ಇರ್ಪುದು ಈ ಆಟವು. ನಮ್ಮ ಮನಸ್ಸಿನೊಳಗೆ ನಾವೇನು ತಿಳ್ಕೊಂಡೇವಿ? ಕರೆ ಐತಿ ಅಂತ ತಿಳ್ಕೊಂಡೇವಿ. ಅನುಕೂಲ ಅನಾನುಕೂಲಗಳ ವಾತಾವರಣ ಬಂದಾಗ್ರಿ ನಮ್ಮ ಮನಸ್ಸು ಏನಾಕತಿ? ಏರುಪೇರುಗಳಿಗೆ ಒಳಗಾಕತ್ತಿಲ್ಲ. ಅದರ ಅರ್ಥ ಇದು ಸುಳ್ಳು ಐತಿ ಅಂತ ಇನ್ನೂ ನಮಗೆ ಖಾತ್ರಿ ಆಗಿಲ್ಲ. ದುಃಖ ಬರಲು ಮರುಗಣವನು ಯಾವ ಸುಖವ ಬಯಸನು, ಮೋಹ ಭೀತಿ ಕೋಪವಿಲ್ಲ ಅವನೇ ಸ್ಥಿತ ಪ್ರಜ್ಞನು. ಈ ಜಗತ್ತಿನೊಳಗೆ ಸ್ಥಿತ ಪ್ರಜ್ಞೆ ಯಾರು? ತಿಳಿದವ ಯಾರು? ಅನುಭವದ ಹೊರಗಲ್ಲಿಗೆ ಹಚ್ಚಿದವ ಯಾರು ಅಂದ್ರೆ, ಸುನಿಶ್ಚಿತವಾಗಿ ಮನಸ್ಸಿನಲ್ಲಿ ಇದು ಮಿಥ್ಯೆ ಎಂದು ಯಾವನು ಖಾತ್ರಿ ಮಾಡಿರುವನೋ ಅವನು ಮೋಕ್ಷಕ್ಕೆ ಅಧಿಕಾರಿ ಆಗುವನು. ಇದು ಸತ್ಯ ಐತೆ ಅಂತ ತಿಳ್ಕೊಂಡು ವ್ಯವಹರಿಸವ ಮೋಕ್ಷಕ್ಕೆ ಅಧಿಕಾರಿ ಆಗುವುದಿಲ್ಲ. ಶಿವಾನಂದರಿಗೆ ಯಾಕೆ ಸಮಾಧಿ ಹತ್ತಿ? ಶಿವಾನಂದರು ಸುನಿಶ್ಚಿತವಾಗಿ ವಿಚಾರ ಮಾಡಿದ್ರು. ನೋಡಿ ಅವ್ರು ಏನಂತಾರೆ? ಸಂಪೂರ್ಣ ಮನದಲ್ಲಿ ನೋಡಿ ತಿಳಿದಿದಂ ಅಂತಾರ ಅವರು. ಸಂಪೂರ್ಣ ಮನಸ್ಸಿನಾಗ ನೋಡಿ ವಿಚಾರ ಮಾಡಿ ತಿಳಿದು ಇದು ಸುಳ್ಳು ಐತೆ ಅಂತ ಖಾತ್ರಿ ಮಾಡ್ಕೊಂಡಾರ. ಅವ್ರು ಹೇಳ್ತಾರ, ಶಿವಾನಂದರು ಸುಳ್ಳು ಹೇಳ್ತಿರ್ಬೇಕು, ಹೌದಿಲ್ರಿ? ಖರೆ ಹೇಳ್ತಾರಿಲ್ರಿ? ಮತ್ತು ಸುಳ್ಳು ಐತೆ ಅಂತ ಹೇಳ್ಯಾರ. ಸುಳ್ಳು ಹೌದಿಲ್ಲ ಅದು? ನೋಡ್ರಿ, ಅವ್ರ ಮಾತ ನಂಬುವಲ್ಲಿ ನಾವು ಮತ್ತು ಏನಂತೇವೆ ಬಸಣ್ಣರ? ಮಹಾತ್ಮರು ಕರೆ ಹೇಳ್ತಾರಿಲ್ಲ? ಕರೆ ಹೇಳ್ತಾರೆ. ಸುಳ್ಳು ಅಂತ ಕರೆ ಹೇಳ್ತಾರಿಲ್ಲ? ಆದರೂ ನಾವು ನಂಬುವಲ್ವಿಲ್ಲ. ಯಾಕೆ? ನಮ್ಮ ಒಳಗೆ ಇನ್ನೂ ಏನೈತಿ? ಸುಳ್ಳು ಅಂತಿಲ್ಲದ ಒಳಗೆ ಮಾತ್ರ ಗಂಡಿನ್ಯಾಗ ಏನೈತಿ? ಕರೆ ಅಂತ ಐತಿ. ಅವ್ರ ಮಾತು ನಂಬೇವೆ ನಾವು? ನಮ್ದ ನಾವು ಆಡ್ತೀವಿ, ನಮ್ಮ ಆಟನ ಆಡಕತ್ತೀವಿ ನಾವು. ಯಾಕೆ? ಅವ್ರ ಮಾತು ಕೇಳವಲ್ವಿ ರೀ? ನಮ್ಮೊಳಗೆ ಒಬ್ಬ ಗುರು ಅದಾನ, ಅವ ಮಾತು ಕೇಳ್ಬೇಕ್ರಿ. ಮೊದಲು ಅವಾಗ ತಿಳುವಳಿಕೆ ಆಗ್ಬೇಕು. ಹೊರಗಿನ ಗುರುಗಳು ಹೇಳಿದ್ದು ಖರೆ ಅಲ್ರಿ, ನಮ್ಮ ಒಳಗೊಬ್ಬ ಗುರು ಅದಲ್ಲ, ಅವಾಗ ಹೇಳ್ಬೇಕು ನೀವು. ಆ ಹೊರಗಿನ ಗುರು ಹೇಳಿಂದ ಆ ಗುರುಗಳು ಹೇಳಿದ ವಾಕ್ಯ ನಮ್ಮ ಒಳಗಿನ ಗುರು ಹೇಳ್ಬೇಕು. ಒಳಗೊಬ್ಬ ಗುರು ಅದಾನ, ನಿಮ್ಮ ಒಳಗೆ ಈ ಗುರು ಅಲ್ಲ, ಈ ತಂಬುಳಿ ಗುರು ನೀವಲ್ಲ. ನನಗೂ ಒಬ್ಬ ಒಳಗೆ ಗುರು ಅದಾನ, ನಿಮಗೂ ಒಬ್ಬ ಒಳಗೆ ಅರಿವೇ ಗುರು ಅಂತಾರಲ್ರಿ. ತಿಳುವಳಿಕೆ ಆಗ್ಬೇಕು. ಯಾವಾಗ ನಮಗೆ ಇದು ಸುಳ್ಳು ಐತೆ ಅಂತ ಖಾತ್ರಿ ಆಕತಿ, ಬ್ರಹ್ಮನಿಷ್ಠ ಗುರುಗಳ ಬಂದು ಇದು ಕರೆ ಐತೆ ಅಂತ ನಂಬು ಅಂದ್ರೆ ನಂಬುದಿಲ್ಲ ನಾವು. ಯಾಕೆ? ಒಳಗಿನ ಗುರು ಹೇಳಿಂದ ಮುಗಿತ್ರಿ. ಈ ಜಗತ್ತಿನೊಳಗೆ ಅಂತಿಮ ತೀರ್ಪು ಸುಪ್ರೀಂ ಕೋರ್ಟ್ ಅದ. ಒಳಗಿಂದೇನು? ಸುಪ್ರೀಂ ಕೋರ್ಟ್. ಹೊರಗೆ ಗುರುಗಳು ಹೇಳ್ತಾರಲ್ಲ ಅವ್ರು ಹೈಕೋರ್ಟ್. ರಾಜ್ಯದಾಗ ಇರ್ತೈತ್ರಿ ಅದು. ಅಂದ್ರೆ ಹೈಕೋರ್ಟ್ ಅಂದ್ರೆ ಉಚ್ಚ ನ್ಯಾಯಾಲಯ ರೀ. ಸುಪ್ರೀಂ ಕೋರ್ಟ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ. ದೆಹಲಿ ಒಳಗೆ ಐತಿಲ್ರಿ, ಇದು ಬೆಂಗಳೂರಾಗ ಐತಿದೆ ಉಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯ ಎಲ್ಲೈತಿ? ದೆಹಲಿ ಒಳಗೈತಿ. ಅಂತಿಮ ತೀರ್ಪು ರೀ, ಅದು ಕಡಿ ತೀರ್ಪು ಅದ. ಅದ್ರ ಮುಂದೆ ಕೋರ್ಟ್ ಇಲ್ರಿ. ಹಂಗೆ ಒಳಗಿನ ಅರಿವಿನ ಗುರು ಏನದಲ್ಲ, ಅವ ಖಾತ್ರಿ ಆತಂದ್ರೆ ಮುಗಿದು ಹೋಗ್ತು. ಅದಕ್ಕೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಈ ಜಗತ್ತಿನೊಳಗೆ ಎಲ್ಲಾರನ್ನು ನಂಬ್ರಿ, ಮುಕ್ಕೋಟಿ ದೇವತೆಗಳನ್ನು ನಂಬ್ರಿ, ಆದ್ರೆ ನಿಮ್ಮೊಳಗೆ ನಿಮ್ಗೆ ನಂಬಿಕೆ ಇರಲಿಲ್ಲ ಅಂದ್ರೆ ಎಲ್ಲ ಮುಕ್ಕೋಟಿ ದೇವತೆಗಳು ನಿಮ್ಗೆ ಏನು ಕೊಡ್ತಾವ? ಕೈ ಕೊಟ್ಟ ಹೋಗ್ತಾವ. ಯಾಕೆ? ಒಳಗೆ ಆತ್ಮವಿಶ್ವಾಸ ಇಲ್ಲಲ್ಲ, ನಂಬಿಕೆ ಇಲ್ಲಲ್ಲ. ಶಿವಾನಂದರು ನಂಬಿದ್ರೆ, ಆತ್ಮಾನಂದರು ನಂಬಿದ್ರೆ, ಮಹಾತ್ಮರು ನಂಬಿದ್ರೆ ನಮಗೆ ಕೆಡಕತಿ. ಅವ್ರ ಮಾರ್ಗದೊಳಗೆ ನಡ್ರಿ ನಮ್ಗೆ ದುಃಖ ಆಕತಿ. ಆಗಕ್ಕೆ ಸಾಧ್ಯ ಏನಿಲ್ರಿ. ಅದಕ್ಕೆ ಸಂಪೂರ್ಣ ನಂಬು. ನೀ ಮೊದಲು ಗುರುವನ್ನ ನಂಬು, ಅವ್ನು ಹೇಳೋ ಮಾರ್ಗದೊಳಗೆ ನೀ ನಡಿ. ಅರ್ಜುನಗ್ರಿ ಮೊದಲು ಕೃಷ್ಣ ಎಷ್ಟು ಹೇಳ್ತಾನ, ನಂಬಿ ಬರೋದಿಲ್ರಿ ಅವಾಗ. ಯಾವಾಗ ಅವರೆಲ್ಲ ಯುಕ್ತಿ ಹಾಕಿ ತಿಳಿಸಿಕೊಡ್ತಾನ. ಅಶೋಚ್ಯ ನನ್ನ ಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಸೂಂಚ ನಾನು ಸೂಚಂತಿ ಪಂಡಿತ. ಅರ್ಜುನ, ನೀ ಎಷ್ಟು ಚಿಂತೆ ಮಾಡಕತ್ತಿ, ಮತ್ತು ದೊಡ್ಡ ಪಂಡಿತನ ಜೊತೆ ಮಾತಾಡಕತ್ತಿ. ನೀ ಯಾರ ಬಗ್ಗೆ ಚಿಂತೆ ಮಾಡಕತ್ತಿ? ಕೌರವ್ರ ಬಗ್ಗೆ ಚಿಂತೆ ಮಾಡಕತ್ತಿ. ಅವ್ರು ಇನ್ನೊಂದಿಷ್ಟು ದಿವ್ಸ ಸಾಯ್ತಾರೆ ಸದ್ಯ ಅವರು. ನೀನು ಇದ್ದವರ ಬಗ್ಗೆ ಆಗಲಿ ಸತ್ತವರ ಬಗ್ಗೆ ಆಗಲಿ ಚಿಂತೆ ಮಾಡಕ್ಕೆ ಹೋಗಬಾರ್ದು. ಯಾಕ? ನೀನು ಅಧಿಕಾರಿ ಅದಿ, ನೀನು ಜ್ಞಾನದ ಸ್ಥಿತಿಯನ್ನು ಪಡೆಯಕ್ಕೆ ಅರ್ಹದಿ. ಅದಕ್ಕೆ ನೀ ಚಿಂತೆ ಮಾಡಬಾರ್ದು.
ಇದ್ದವ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ಯಾಕೆ? ಇದ್ದವ್ರು ಏನಾಗ್ತಾರೆ? ಹಾಂ, ಸಾಯ್ತಾರೆ. ಸತ್ತವ್ರ ಬಗ್ಗೆನೂ ಚಿಂತೆ ಮಾಡಬಾರ್ದು. ಯಾಕೆ? ಊಟ ಬರೋದಿಲ್ಲ, ಮತ್ತೆ ಓಡ್ತಾರ ಅವ್ರೆ. ಇದ್ದವ್ರ ಬಗ್ಗೆನೂ ಚಿಂತೆ ಮಾಡಬಾರ್ದು. ಯಾಕೆ? ಅವ್ರು ಸಾಯುದ. ಸತ್ತವ್ರ ಬಗ್ಗೆನೂ ಚಿಂತೆ ಮಾಡಬಾರ್ದು. ಯಾಕೆ? ಮತ್ತೆ ಓಡ್ತಾರ ಅವ್ರು. ಇದ್ದವರ ಬಗ್ಗೆ ಆಗಲಿ ಸತ್ತವರ ಬಗ್ಗೆ ಆಗಲಿ ನೀನೇನು ಮಾಡಬೇಡ, ಚಿಂತಿಸಬೇಡ. ಯಾಕಂದ್ರೆ ಇದ್ದವರು ಸಾಯುವುದು ನಿಶ್ಚಿತ, ಸತ್ತವರು ಹುಟ್ಟುವುದು ನಿಶ್ಚಿತ. ಶರೀರಗಳು ಬರ್ತಾವ, ಶರೀರಗಳು ಹೋಗ್ತಾವ. ಹಂಗೆ ಪ್ರಪಂಚ ಬರ್ತತಿ, ಪ್ರಪಂಚ ಹೋಗ್ತತಿ. ಇದು ಬರ್ತಾ ಇರ್ತತಿ, ಹೋಗ್ತಾ ಇರ್ತತಿ. ನೀ ಇದ್ರ ಸಂಬಂಧ ತಲೆ ಕೆಡಿಸ್ಕೊಂಡ್ರು ಹೋಗತಿ, ತಲೆ ಕೆಡಿಸ್ಕೊಲ್ಲ ಅಂದ್ರೂ ಹೋಗತಿ. ನೀ ಏನು ಮಾಡಿದ್ರು ನೀನು ನಂತೆಕ್ಕಿರುವಷ್ಟು ದಿವಸ ಇರ್ತತಿ, ಹೋಗೋ ಕಾಲಕ್ಕೆ ಹೋಗ್ತತಿ. ಇದು ಮಾತ್ರ ಸುನಿಶ್ಚಿತ. ಅದಕ್ಕೆ ಮತ್ತಂತಾರ, ಹುಟ್ಟಿದ ಹುಳ ಒಮ್ಮೆ ಸಾಯುವುದೋ, ಕಟ್ಟಿದ ಮನಿ ಒಮ್ಮೆ ಬೀಳುವುದೋ, ಸೃಷ್ಟಿಯ ನಿಯಮವಿದೋ ಮನುಷ್ಯ. ಶರೀರ ಬದಲಾವಣೆ ಆಗಬಾರ್ದಂದ್ರೆ ನೀವು ಹೊಯ್ಕೊಂಡ್ರು ಬದಲಾವಣೆ ಆಗೋದು ಬಿಡೋದಿಲ್ಲ. ಈಗ ನಾವು ಹಿಂಗ ಬಾಲಕನಾಗಿ ಇರ್ಬೇಕಂದ್ರೆ ಆಕತಿನ ಒಟ್ಟ ನಾನು ಹಲ್ಲ ಬೀಳಬಾರ್ದಂದ್ರೆ ಬಿಡ್ತಾವ ನಾವ ಬೀಳುವ. ಯೌವನಕ್ಕೆ ಬರಬಾರ್ದು, ಮುಪ್ಪಾವಸ್ಥೆಗೆ ಬರಬಾರ್ದು ಅಂದ್ರೆ ಬಿಡ್ತತಿ. ಬರಬಾರ್ದು ಅಂದ್ರೆ ಬಿಡ್ತತಿ. 1200 ವರ್ಷ ಬದುಕಿದ ಯಾರು? ಶಾಂಗದೇವ. 700 ವರ್ಷ ಬದುಕಿದ್ರು ಬೂದಿ ಸ್ವಾಮಿಗಳು. ಕಡಿಕೂ ಹೋತಿಲ್ರಿ ಶರೀರ. ನಿನ್ನಂತ ಹೇಸಿನ ಈ ಜಗತ್ತಿನ ನೋಡಿಲ್ಲ ಅಂದ್ಬಿಟ್ಟ ನಾಗಲಿಂಗದ್ದ. ಯಾರಿಗೆ? ಬೂದಿ ಸ್ವಾಮಿಗಳಿಗೆ. ನಿನ್ನಂತ ಹೇಸ್ ಜನ್ಮನ ನೋಡಿಲ್ಲ ಅನ್ನೋ ಮಾರಾಯ. ನಾನು ಅವ್ರು ನೋಡ್ರಿ ನಾಗಲಿಂಗದ್ದು ಭಾಳ ಅಂದ್ರೆ 24, 35, 35 ಇಷ್ಟು ಏಜ್ ಇರ್ಬೇಕ್ರಿ ಆ ಟೈಮ್ಕ. 770 ಎಷ್ಟು ಮ್ಯಾಗ್ರಿ ವಯಸ್ಸು ರೀ. ಯಾರಿಗೆ? ಬೂದಿ ಸ್ವಾಮಿಗಳು. ಎಷ್ಟು ಪಟ್ಟು ಆದ್ರೆ ನಾಗಲಿಂಗ ಸ್ವಾಮಿ ಹುಡ್ತಾನೆ ಅಷ್ಟು ಏಜ್ ಮುಂದ್ರಿ. ನಿನಗೆ ಎಷ್ಟರೇ ಮೋಹ ಇದ್ದಿತ್ತು ಈ ಶರೀರದ ಮ್ಯಾಗ, ಹೊಲಸಿನ ತೊಗಲಿನ ಮ್ಯಾಗ. ಇಂಥ ಹೇಸಿ ಮನುಷ್ಯನ ನೋಡಲಿಲ್ಲ ನಾನು. ಯಾಕೆ ಇಷ್ಟು ಪ್ರೇಮ್ ಇಟ್ಕೊಂಡು ಕುಂತಿಯಲ್ಲೋ ಮಾರಾಯ ಹೇಸಿಗೆ ಮ್ಯಾಗ? ನಿನಗೆ ಬ್ಯಾಸ್ರ ಅನ್ನಿಸ್ಲಿಲ್ಲ ನನಗೆ. ಎಷ್ಟೋ ವರ್ಷಕ್ಕೆ ಬ್ಯಾಸ್ರ ಆಗೈತಿದ. ಇದ್ರ ಹಿಡ್ಕೊಂಡು ಇದ್ರ ಜೋಡಿ ಗುದ್ದಾಡಿ ಇಷ್ಟು ವರ್ಷಕ್ಕೆ ಸಾಕಾಗೈತಿ. 770 ವರ್ಷದ ತನಕ ಇದನ್ನು ಹಿಡ್ಕೊಂಡು ಇದ್ರ ಮ್ಯಾಗ ಪ್ರೇಮ್ ಇಟ್ಕೊಂಡು ಕುಂತಿ ಅಂದ್ರೆ ಇನ್ನಂತ ಜನ್ಮನ ಜಗತ್ತಿನ ನೋಡಲಿಲ್ಲ ಅಂದವ ನಾಗಲಿಂಗ. ಹಂಗಾಗಿರ್ಬೇಡ್ರಿ ಬೂದಿ ಸ್ವಾಮಿಗಳಿಗೆ. ಅಷ್ಟು ದೊಡ್ಡ ವಯಸ್ಸಿನವರಾಗಿ ಅವ ಅಂದ, ಇವನಪ್ಪನ ನಾ ಇಷ್ಟು ವರ್ಷ ಆದ್ರೂ ನನಗೆ ಬುದ್ಧಿ ಬರಲಿಲ್ಲ, ಇಟ್ಟೋದಾನೆ ಎಷ್ಟು ಲಗು ತಿಳ್ಕೊಂಡೇನಲ್ಲ ನೋಡ್ರಿ. ಅವಾಗ ಹೊಳಿತದ, ಬಿಟ್ಟು ಬಿಡ್ಲೇಪ್ಪ ಅನ್ನವ. ನೋಡ್ರಿ ಹಿಂಗೆ ಮಾಡ್ತಿ, ಇನ್ನಟ್ಟು ಇಟ್ಕೊಂತೀರಿ ಇಟ್ಕೊಂಡವ ಸಾಕಿನ್ನಂತ ಹೇಳಿ ಅವ್ರು ಏನು ಮಾಡಿದ್ರಿ? ಬಿಟ್ಟು. ಆವಾಗ ಅನುಭವ ಆತವ್ರಿಗೆ, ಇದು ಕೆಡುದು ಕೆಡ್ತತಿ ಅಂತ. ಅವ್ರಿಗೆ ಅನುಭವ ಇದ್ದಿದ್ದಿಲ್ಲನ್ರಿ, ಇತ್ತು. ಆದರೂ ಮಂಕ್ರಿ ಹಂಗೆ ಇನ್ನೂ ಬದುಕು ಸೂಕ್ಷ್ಮ ಒಳಗಿರ್ತದಲ್ರಿ. ಅದಕ್ಕೆ ನೋಡ್ರಿ, ಇದು ಜ್ಞಾನ ಆಗೋ ತನಕ ತಿಳಿದಿಲ್ರಿ. ಎಲ್ಲ ಚಂದ್ರು ತಿಳಿದಿಲ್ಲ. ಏನು ಮಾಡ್ತತಿ? ಕಿವಿತೈತಿ. ಗುರು ಆಗಿಲ್ಲ ಅವ್ರಿಗೊಬ್ಬರಿಗೆ ಆದ. ಈಗ ನಮಗೆ ಆಗವಲ್ಲ. ನಮಗೂ ಹೇಳ್ತಾನ್ರಿ, ದಿನ ಹೇಳ್ತಾನೆ. ತಿಳ್ಕೊಳ್ಳೋ ಮನಸ್ಸು ನಮಗೆ ಬೇಕಲ್ಲ. ಅದಕ್ಕೆ ರೀ ಮನಸ್ಸಿಗೆ ಹೇಳ್ತಾ ಹೋಗೋದು. ಇದನ್ನ ಯಾಕೆ ಹೇಳ್ಬೇಕಾಗಿತ್ತು? ಒಳ್ಳೆ ಮುಳ್ಳಿ ಮರಿತೈತಿದ. ಇವತ್ತು ಮೊನ್ನೆ ಕೇಳಿಲ್ಲ ಇದನ್ನ, ಈ ವಿಚಾರ ಇಂಥವು ಕೇಳಿ ಮರಿತಿಲ್ಲ. ಮತ್ತೆ ಇವತ್ತು ಕೇಳ್ಬೇಕು, ಮತ್ತು ಮರಿತೈತಿ. ಮತ್ತು ಕೇಳೋದು ಎಲ್ಲಿ ಮಠ? ಮರವಾಗಲಾರದಂಗೆ ಉಳಿ ತನಕನೂ ಕೇಳೋದನ್ನ ಕೇಳೋದು. ಶ್ರವಣ ಮನನ ನಿಧಿಧ್ಯಾಸ ಹಿಂಗೆ ಮಾಡ್ತಾ ಹೋಗೋದು. ಹುಟ್ಟಿ ಬಂದಿವಿಲ್ಲ ಮತ್ತೆ ಪ್ರವಚನಕ್ಕೆ ಬರೋದು ಇರ್ತತಲ್ಲ, ವಾಸನ ಬಿಡ್ತೈತಿ. ಅಲ್ಲಿ ಅದು ಚಟ ಕೆಡಿಕೊಂಡು ಬಿಟ್ಟಿರ್ತೀರಿ. ಗೌರವಕಾರ ಬಂದ್ರೆ ಮತ್ತೆ ನೀರು ತುಂಬಿ ಜ್ಞಾನದ ಹೋಗೋದು. ಮತ್ತೆ ಸಂಜೆ ಆತು ಎಷ್ಟಕ್ಕೆ? 7:30ಗೆ. ಎಲ್ಲಿದಾವ ಮಂಗ್ಯ ಅಂತ ಬಂದ್ರೆ ನಾವು ಒಂದು ಮಂಗ್ಯ ಕೂಡ ಸಂಜೆ ಮುಂದೆ ಏನು ಮನೆ ಕಟ್ಟೋದ ಅನ್ನೋದ ಮತ್ತೆ ಮರ್ತಾ ಬಿಡೋದ, ತಿರುಗಾಡಿಕೊಂತ ಹೋಗೋದು. ಮತ್ತೆ ಸಂಜೆ ಮುಂದೆ 7:30ಗೆ ಕೂಡುದ್ರಿ. ಇದ್ರಾಗ ಏನೈತಿ ಸುಖ? ಎಲ್ಲ ಎಲ್ಲಿ ಐತಿ? ನನ್ನೊಳಗೆ ಸಕಲ ಸಾಧು ಹಂಗಿಂದ ಏನಾತ ಯೋಜನೆ ಅನ್ಕೊಂತ ಹೋಗುದು. ನೋಡ್ರಿ, ಎಚ್ಚರಿಕೆಯ ಒಂದು ದೀರ್ಘಕಾಲದ ಕನಸೆಂದು ನಿಶ್ಚಿತ ತಿಳಿದುಕೊಳ್ಳಬೇಕು. ಎಚ್ಚರಿಕೆಯೇ ಬಾಳ್ವೆಯು ನಿರರ್ಥಕವಾದದ್ದರಿಂದ ಅದನ್ನು ತಿರಸ್ಕರಿಸಬೇಕು. ಬಾಳೆ ತಿರಸ್ಕರಿಸಬಾರ್ದ, ಬಾಳೆ ಮೇಗಿನ ಆಸಕ್ತಿಯನ್ನು ತಿರಸ್ಕರಿಸಬೇಕು. ಮಾಡೋದು ಮಾತ್ರ ಚೆನ್ನಾಗಿನ ಮಾಡಬೇಕು, ದುಡಿಬೇಕು.
ಪ್ರಯತ್ನ ಮಾಡ್ಬೇಕು ರೀ, ಹಣ ಸಂಪಾದನೆ ಮಾಡಬೇಕು, ಎಲ್ಲಕ್ಕೂ ಪ್ರಯತ್ನ ಮಾಡಬೇಕು. ಆದ್ರೆ ಒಳಗಿನ ಗತ್ತು ಮಾತ್ರ ಬಿಡುವಂಗಿಲ್ಲ. ಕೃಷ್ಣ ಎಲ್ಲ ಮಾಡಿದ, ಅವನಂತ ಶ್ರೇಷ್ಠವಾಗಿರ್ತಕ್ಕಂಥ ಕರ್ಮಯೋಗಿ ಜಗತ್ತಿನೊಳಗೆ ಯಾರೂ ಇಲ್ಲ ಅಂತ. ಕೃಷ್ಣ ಅಂತಾನ ಅರ್ಜುನನಿಗೆ, ನನಗೇನು ಇದು ಹರ್ಕತ್ತು ಎದ್ದಿದ್ದಿಲ್ಲ ಮಾಡ್ಬೇಕು ಅನ್ನೋದು, ಆದ್ರೂ ನಾ ಇದನ್ನೆಲ್ಲ ಕರ್ತವ್ಯ ಯಾಕೆ ಮಾಡಾಕತ್ತೀನಿ, ಕೆಲಸ ಎದಕ್ಕೆ ಮಾಡಾಕತ್ತೀನ, ನಾ ಲೇಪಿಲ್ಲ ಅದ್ರಾಗಂತನವ, ನಾ ಸುಮ್ಮ ಮಾಡಾಕತ್ತೀನಿ ಅದನ್ನು. ಅದು ನನಗೆ ಅನುಕೂಲ ಆದ್ರೂ ನಾ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅನಾನುಕೂಲ ಆದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾ ಹೆಂಗದೀನಿ ಅದ್ರಾಗ ಲೇಪಿಲ್ಲ ನಾನು. ಹಿಂಗೆ ತಿಳ್ಕೊಂಡು ಅವ ಏನು ಮಾಡ್ತಿರ್ತಾನೆ, ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ, ಮತ್ತು ಎಲ್ಲ ಯಶಸ್ಸಾಗ್ತದೆ. ಮೊನ್ನೆ ಒಂದು ವಿಚಾರ ಹೇಳಿದ್ ಗೊತ್ತೇನ್ರಿ, ಏನು, ಯಾವನು ಅಪೇಕ್ಷೆಯನ್ನು ತೆಗೆದು ಅದು ಆಗಬೇಕಂತನೂ ಅಲ್ಲ ಆಗಬಾರ್ದಂತನೂ ಅಲ್ಲ ಮನಸ್ಸನ್ನು ಇಟ್ಟು ನಿರ್ಲಿಪ್ತ ಭಾವದಿಂದ ಯಾವುದೇ ಒಂದು ಕಾರ್ಯಗಳನ್ನು ಮಾಡ್ತಾನೆ, ಆ ಕಾರ್ಯ ಏನಾಗ್ತತಿ, ಸಫಲ ಆಗ್ತದ ಅಂತ. ಅದು ಆದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆಗಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಮಾಡೋದು ಮಾತ್ರ ಅದನ್ನ ಅವ ಬಿಡೋದಿಲ್ಲ. ಮಾಡೋದರಿ, ಹುಟ್ಟಿ ಬಂದೇವೆ ಅಂದ ಮ್ಯಾಗ ಸಾಧನೆ ಮಾಡಬೇಕ, ಏನಾದರೂ ಮಾಡಬೇಕ, ಬದುಕಾಕಾದ್ರೂ ಆಗಲಿ, ಬದುಕನ್ನು ಮೀರಾಕಾದ್ರೂ ಆಗಲಿ, ಉಪಜೀವನರೇ ಆಗಲಿ, ಜೀವನರೇ ಆಗಲಿ ಮಾಡೋದ್ರಿ. ಆದ್ರೆ ಏನಾಗೋದು, ಹೆಂಗಿರೋದು, ಕುಂಬಾರ ಹುಳ ಇರ್ತದಲ್ರಿ, ಹಂಗೆ ಇರೋದನ್ನ ಇಲ್ದಂಗೆ ಇರೋದ್ರಿ, ಪ್ರಯತ್ನ. ಇದನ್ನು ತಿರಸ್ಕರಿಸಬೇಕು. ಇರುವಿಕೆಯ ಆಧಾರದ ಮೇಲೆಯೇ ತೋರಿಕೆಯೂ ಇರುತ್ತದೆ. ಇರುವಿಕೆಯ ಆಧಾರದ ಮೇಲೆ ತೋರಿಕೆ ಇರ್ತದೆ. ಈಗ ನೋಡು, ಕೋಟಾ ನೋಟ್ ನಡೀತಾವಂದ್ರೆ ಆ ಕರೆ ನೋಟಿನ ಆಧಾರದ ಮ್ಯಾಗ ನಡೀತಾವ. ಈಗ ಕರೆಯದ ಇರ್ಬೇಕು ನೋಟ್ ಅಂತ ತಿಳ್ಕೊಂಡೆ ಎಲ್ಲರೂ ಚಲಾವಣೆ ಮಾಡ್ತಿರ್ತಾರ. ಯಾವಾಗ ಅದು ಕರೆ ಅಲ್ಲ, ಅದು ಕೋಟಾ ನೋಟ್ ಅಂತ ಗೊತ್ತಾಕತಿ, ಅವಾಗ ಅದು ಮಾರಾಟ ಆಗೋದಿಲ್ಲ. ಎದರ ಆಧಾರದ ಮ್ಯಾಗ ಕೋಟಾ ನೋಟ್ ನಡೆಯಕತ್ತಿದ್ದು, ಕರೆ ನೋಟಿನ ಆಧಾರದ ಮ್ಯಾಗ, ಸತ್ಯದ ಆಧಾರದ ಮ್ಯಾಗ ಮಿಥ್ಯದ ವ್ಯವಹಾರ ನಡೆದತಿ ಹೊರತಾಗಿ ಮಿಥ್ಯದ ಆಧಾರದ ಮ್ಯಾಗ ಸತ್ಯದ ಆಟ ನಡೆದಿಲ್ಲ. ಸದ್ಯಕ್ಕೆ ಮಿಥ್ಯದ ಅವಶ್ಯಕತೆ ಇಲ್ಲ ನೋಡ್ರಿ. ಕರೆ ನೋಟಿಗೆ ಕೋಟಾ ನೋಟಿನ ಅವಶ್ಯಕತೆ ಇಲ್ಲ, ಐತೇನೆ ಇಲ್ಲ. ಆದ್ರೆ ಕೋಟಾ ನೋಟಿಗೆ ಕರೆ ನೋಟಿನ ಆಧಾರ ಬೇಕ. ಹಂಗ್ರಿ ಈ ಜಗತ್ತಿನ ವ್ಯವಹಾರ ನಡಿಬೇಕಾಗಿತ್ತು ಅಂತಂದ್ರೆ ಸತ್ಯದ ಆಧಾರ ಬೇಕು. ಏನ್ರಿ, ನಮ್ಮ ಮನ್ಯಾಗ ರಗಡ್ ಬಲ್ಬ್ ಅದಾವು, ಕರೆಂಟನ ಎಳಿಸಿರ್ಲಿಲ್ಲ ಅಂದ್ರೆ ಮನೆಗೆ ಬಲ್ಬ್ ತಗೊಂಡು ಏನು ಮಾಡೋರು? ಏನ್ರಿ, ರವಾ ತಂದೀವಿ, ಬ್ಯಾಲ್ ಐತಿ, ಸಜ್ಜಕ ಐತಿ, ಇದು ಬೆಲ್ಲ ಐತಿ, ರವಾ ಐತಿ, ಅಕ್ಕಿ ಅದಾವ, ಬ್ಯಾಳೆ ಅದಾವ, ಎಲ್ಲ ಅದಾವ, ಮನ್ಯಾಗ ಒಲಿನ ಇಲ್ಲ, ಪರಿಚನ ಇಲ್ಲ ಅಂದ್ರೆ ಎದ್ರಾಗ ಮಾಡೋದು ಅದನ್ನು? ಆಧಾರ ಬೇಕಿಲ್ರಿ, ಮುಖ್ಯ ಆಧಾರ ಇಲ್ಲ, ಏನು ಮಾಡೋದು? ಮುಂದೆ ಡಾವರಿನ ಇಲ್ಲ ಅಡಿಗೆ ಮಾಡಕ್ಕಂದ್ರೆ, ಸಲಕರಣೆನೇ ಇಲ್ಲ ಅಂದ್ರೆ ಏನು ಮಾಡೋದು? ಹಂಗೆ ಮೂಲ ಪರಬ್ರಹ್ಮನ ಆಧಾರ ಇಲ್ದ ಇದೇನು ನಡೆಯುವುದಿಲ್ಲ. ಅದಕ್ಕೆ ಚಂದದೇವ್, ನಾವು ಚಂದದೇವ್ ಅಂತ ಅಹಂಕಾರ ಪಡ್ತಿರ್ತಾರ್ರಿ. ಒಳಗೆ ಚಂದ ಅಂದ ಐತಿ ಅಂತ ಚಂದ ಕಾಣ್ತತಿದ. ಒಳಗೆ ಶಿವ ಸತ್ಯಂ ಶಿವಂ ಸುಂದರಂ ಒಳಗೆ ಐತಿ ಅಂತ ಇಷ್ಟು ಚಂದ ಪತ್ಲ ಸುತ್ಕೊಂತತಿ, ಇಷ್ಟು ಚಂದ ರವಿ ಹಾಕೊಂತತಿ, ದಿಮಾಕ್ ಮಾಡ್ತತಿ. ಒಳಗೆ ಶಿವನ ಇಲ್ಲ ಅಂದ್ರೆ ಇದ್ರ ದಿಮಾಕ್ ಎಲ್ಲಿ? ಹೆಣಕ್ಕೆ ಎಷ್ಟು ಶೃಂಗಾರ ಮಾಡಿದ್ರಿ ಏನ್ರಿ? ಹೆಣ ಇದೆ, ಇದಕ್ಕೆಲ್ಲ ಶೃಂಗಾರ ಬಂಗಾರ ಹಚ್ತೇವೆ ಮಾಡ್ಕೊಂತೇವಲ್ರಿ. ಬಂಗಾರ ಡಾಗಿನ ಹಾಕಿ ಒಂದು ತಲೆ ಡಕ್ಲೇಸ್ ಹಾಕಾಕತ್ತೇವೆ ಅಂದ್ರೆ ಹೆಣಕ್ಕೆ ಹಾಕ್ತೇವೆ ಅಂತ ತಿಳ್ಕೊಬೇಕು. ಈ ಶಿವಾನಂದಾಚಾರ್ಯ ಹೇಳ್ತಾರ, ಜರದ ಮಡಿ ಉಟ್ಟುಕೊಂಡು ಉಬ್ಬ ಬೇಡ, ಹುಳದ ರಾಶಿ ಹತ್ತಿರುವೇನೆಂದು ತಿಳಿ. ಬಂಗಾರ ಸಾಮಾನು ಹಾಕೊಂಡು ಮೆರಿಬೇಡ, ಪಶುವನ್ನು ಕಟ್ಟುವ ಪಾಶಿದಂತೆಂದು ತಿಳಿ. ಪಶು ಪಾಶ ಕಟ್ತಿರೋದು, ಹಗ್ಗ ಕಟ್ತಿರ್ತಾರಲ್ಲ, ಹಂಗೆ ಕಟ್ಟಿದಂಗ್ರಿ ಕೊಳ್ಳಾಗ ಇದನ್ನು ಕಟ್ಕೊಳ್ಳೋದಂದ್ರೆ ಏನಿಲ್ಲದ್ರಾಗ. ಕೆಂಪು ಬಂಗಾರ ಅಂದ್ರೆ ಕೆಂಪು ಕಲ್ರಿ, ಬ್ಯಾಳೆ ಅಂದ್ರೆ ಬಿಳಿ ಕಲ್ಲು. ನಾಯಿ ಕಕ್ಕಿದ್ದು ಸದ್ಯ ಕಕ್ಕೊಂತ ಅಂದ್ರೆ ತಿನ್ನಕ್ಕೆ ಯಾರಿಗೆ ಮನಸ್ಸಕತ್ರಿ? ಹಂಗೆ ವಿಷಯಗಳಿಗೆ ಸಂಬಂಧ ನಮಗೆ ಏನಾಗ್ಬೇಕು? ವಾಕರಿಕೆ. ಇವನವ್ನು ಇದಕ್ಕೆ ಬೆನ್ನು ಹತ್ತಿದ್ನೆ ಇಷ್ಟು ದಿವಸ, ಇವನವ್ನು ಇಂಥ ಹೊಲಸಿಗೆ ಬೆನ್ನು ಹತ್ತಿದ್ನ್ಯಾನ ಅಂತ ಮನಸ್ಸಿಗೆ ಏನಾಗ್ಬೇಕ್ರಿ? ಅನುಭವಕ್ಕೆ ತಂದು ಅನಾಚಾರಕ್ಕೆ ನಾಚಿ ಅಭ್ಯಾಸಿಸಬೇಕು. ಅನಾಚಾರ ನೋಡ್ಕೋಬೇಕು. ನಮ್ಮ ಅನಾಚಾರ ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಏನ್ರಿ ಹೊಸ ನಾಡು ಏನದ ಬೃಂದಾವನ ಅಂತಿರ್ತಾರಲ್ಲ, ಒಳಗೆಲ್ಲ ಅನಾಚಾರ, ಬೃಂದಾವನ. ಹಾಗ್ರಿ ಒಳಗಿನ ಅನಾಚಾರ ನೋಡ್ಕೋಬೇಕು.
ಯಾರ್ದಾರು ನೋಡುದಲ್ಲ, ಆಕೆ ಹಂಗೆ ನೋಡು, ಅವ ಹಂಗೆ ನೋಡಿ, ಇವ್ನು ಹಿಂಗೆ ನೋಡಂತ. ನಿಂದು ಹೆಂಗೆ ನೋಡ್ಕೋ. ನಮ್ದು ಒಳಗೆ ಹೊತ್ತು ನೋಡ್ಕೊಳಕತ್ರ ದೊಡ್ಡ ದೊಡ್ಡ ಇದು ಅದಾವ್ರಿ, ಜಗ್ಗು ಅಣ್ಣಾರ ಅದಾವ. ಅವು ಕಾಣೋದೇ ಇಲ್ಲ ನೋಡ್ರಿ, ಅವು ಸಪಾಟ ಆಗ್ಬಿಡ್ತಾವ. ಅವು ಇವು ಉಳ್ಕಿದ್ದು ಅಷ್ಟು ಇಟ್ಟಿದ್ರಿಲ್ರಿ, ಇಷ್ಟು ಹೇಳುದ್ರಿ. ಯಾರ್ದಾರೆ ಬಗ್ಗೆ ಆಡ್ಕೋ ಹೇಳಂದ್ರೆ 3 ತಾಸು ಹೇಳ್ತಾರ್ರಿ. ತಮ್ಮ ಬಗ್ಗೆ ಹೇಳಂದ್ರೆ ಅನ್ರಿ ನೀವು ಅಂದ್ ಬಿಡ್ರಿ. ಆಗ ಯಾರ್ದಾರು ಹೇಳ್ತಿರ್ತಾರಲ್ಲ, ನಿಂದು ಹೇಳುದು ಅನ್ಬೇಕು. ಎದ್ದ ಬಿಡ್ತಾಳ ಆಕೆ ಆಗಿರ್ತಾಗ, ಎದ್ದ ಬಿಡ್ತಾನವ. ಯಾಕೆ ನೀವು ನನಗ ಬುಡಕ್ಕೆ ಕಡ್ಲಿ ಇಟ್ಟಿವ್ ಅಂತೇಳಿ. ತಮ್ರಿ ಯಾರು ಹೇಳ್ಕೊಳೋದಿಲ್ರಿ. ತಂದು ಅಷ್ಟು ಚಲೋನ ಹೇಳ್ತಾರೆ ನೋಡ್ಬೇಕಾರೆ. ಯಾರು ಹೇಳುವತ್ನಾಗ ಒಂದು ಹೇಳೋದಿಲ್ರಿ. ಅವ್ರು ರಗಡಿರ್ತಾವ ಮತ್ತು ಅವ್ರದ್ದು ಒಂದು ಚಲೋ ಹೇಳೋದಿಲ್ಲ, ನಮ್ದೊಂದು ಕೆಟ್ಟ ಹೇಳೋದಿಲ್ಲ. ಅಂದ್ರೆ ಒಟ್ಟು ನಮ್ಮಂತೆ ಕೆಟ್ಟ ಇಲ್ಲ, ಹುಡುಕಿದ ಕಡೆ ಎಲ್ಲ. ಈ ಜಾತ್ರೆ ಏನ್ರಿ ಅಂತಿರ್ತಾರ ಅವ್ರು ಏನಂತ. ಇವ್ ಮಂದಿಗೆ ಬುದ್ಧಿನ ಈಗ ಎಷ್ಟು ಮಂದಿ ಬಂದಾರ ನೋಡಿ ಜಾತ್ರೆಗೆ ಅಂತ. ತಾನು ಎಲ್ಲಿ ನಿಂತತಿ, ಎಲ್ಲೇ ಜಾತ್ರೆ ತಾನು ಬಿಡ್ತತೆ. ತಾನು ಬಿಟ್ಟ ಎಲ್ಲ ಬೆನ್ನ ಹತ್ತೈತೆ ಅಂತ ಹಿಂಗಾಗೈತ್ರಿ. ಅದು ಎಣಸೋದು ಎಣಿಸೈತಿ ಎಲ್ರಿ, ತಾನು ಬಿಟ್ಟ ಎಣಿಸೈತಿ. 10 ಮಂದಿ ಇದ್ರಂತ, ಅವು ಮಬ್ ಬಿದ್ದು ಅಂತ ಹೊಳಿ ದಾಟಿದ್ವು ಅಂತ್ರಿ. ಆ ಹೊಳಿಯಾಗ ದೇವ್ ಐತಿ ನುಂಗಿದ್ವು ಅಂದ್ರೆ ಯಾರು 10 ಮಂದಿ ದೇವಿ ನೋಡೋಣಂತ ಎಣಸಾಕ್ ಚಾಲು ಮಾಡಿದ್ವು ಅಂತ. ಅವ ಎಣಸಾವ ಏನು ಮಾಡವ್ರಿ, ತಾನು ಬಿಟ್ಟ 9 ಮಂದಿ ಒಬ್ಬ ಎಲ್ಲಿ ಹೋಗ್ಯಾನ. ನಾವು ಹುಚ್ಚಿ ನೀವು ಬುದ್ಧಿಲ್ಲ ಬಾ ಇಲ್ಲಿ ನಿನಗೆ ತಿಳಿದಿಲ್ಲ. ನಾವು ಮತ್ತೊಬ್ಬರವ ತಾನು ಬಿಟ್ಟ ಎಣಸ ಮತ್ತು 9 ಆಗೋದು ನಿಂದ್ರದ್ರಿ. ಹೊಲದಾಗ ಒಬ್ಬ ಬಾರ್ಕೋತ್ ತೊಗೊಂಬಾನ, ನಾನು ಒಬ್ಬೊಬ್ಬರನ್ನ ಬಡ್ಕೊಂತ ಹೋಗ್ತೀನಿ. 10ನೇ ನಾವು ಕಳ್ಕೊಂಡು ನಾವು ಸಿಗ್ತಾ ನೋಡಿಗ ನಾವು ಒಬ್ಬೊಬ್ಬನ ಬಾರ್ಕೊಲೆ ಬಡಿದು ಸರಿಸೋದು. ಮತ್ತು ಅವ್ರು 10 ಮಂದಿ ಇದ್ರು. ಅವರು 9 ಆಗಿಂದ 10ನೇದ ಉಳಿದ್ನಲ್ಲ ಇವನು ನಾವು ಕಳ್ಕೊಂಡಿದ್ದು ನೋಡಿ. ಹಿಡ್ಕೊರಿ ಇವನು ಗಟ್ಟಿಗೆ ಅಂತ ಹೋದವ. 2 ಹಿಟ್ಟ ಹೋದ. ಎಲ್ಲಿ ಹೋಗ್ಯಾನ ನಾವ 10ನೇದವ. 10ನೇದವ ತನ್ನ ಬಿಟ್ಟ ಏನು ಮಾಡ್ಯಾನವ ಎಣಿಸ್ಯಾನ. ಹಂಗ್ರಿ ನಮ್ಮನ್ನ ಬಿಟ್ಟ ನಾವು ನಮ್ಮನ್ನು ಹುಡುಕ್ಯಾಡಕತ್ತೀವಿ ಜಗತ್ನ್ಯಾಗ. ನಾವಂದ್ರೆ ಯಾರ ಸುಖರೂಪರು. ನಾವ ಸುಖರೂಪ ಇದ್ದ ನಮ್ಮನ್ನ ಜಗತ್ತೇ ಹುಡುಕ್ಯಾಡಕತ್ತ. ನನಗೆ ಗೌರವಕರ ಸಿಗ್ಬೋದು, ನನಗೆ ಚಮ್ಮಣ್ಣರು ಸಿಗ್ಬೋದು, ನನಗೆ ಶಿವಯ್ಯಣ್ಣರು ಸಿಗ್ಬೋದು, ಈರಪ್ಪಣ್ಣರು ಸಿಗ್ಬೋದು. ನನಗೆ ನಾನೇ ಸಿಗ್ತೇನೆ, ನಿಮ್ಗೆ ನೀವೇ ಸಿಗ್ತೀರನ? ಸಿಗೋದಿಲ್ಲ. ನಮಗೆ ಗಣ್ಯವಾಗಿದ್ದು ಸಿಗಬಹುದು. ಆ ಆನಂದ ನಮಗೆ ಗಣ್ಯವಾಗಿಲ್ಲ. ಆನಂದ ರೂಪನ ನಾವದೀವಿ. ನನಗನ್ಯವಾಗಿ ಆನಂದ ಸಿಗೋದಿಲ್ಲ. ಆದರೂ ಹುಡುಕೋದು ಬಿಡುವಲ್ವಿ. ಅಕ್ಕಿ ಕೊಡ್ತಾಳಂತ, ಅವ ಕೊಡ್ತಾನಂತ, ಮಕ್ಕಳು ಕೊಡ್ತಾವಂತ, ಹೊಲ ಕೊಡ್ತತ್ತಂತ, ಮನೆ ಕೊಡ್ತತ್ತಂತ, ಆಸ್ತಿ ಕೊಡ್ತತ್ತಂತ. ಏನು ಕೊಟ್ಟತಿ ಇಲ್ಲಿ ತನಕ? ಚೆಂಡು ಗಡ್ಡಿ ಮ್ಯಾಗ ಏನು ಕೊಟ್ಟತಿ? ಕೈ ಕೊಟ್ಟತಿಲ್ಲ. ಮತ್ತು ಅವು ನೀನು ಕೊಟ್ಟಿದ್ದಾಗಿದ್ದು ಅವ್ಯಾಗ ನಿನ್ ಬೆನ್ನ ಹತ್ಯಾವ. ಆಕಿ ಮಾಡ್ಕೊಂಡಿರ್ತಾಳಲ್ಲಿ ಹೇಳ್ತಿ, ಇವ್ನು ಸುಖ ಕೊಡ್ಬೇಕಂತ ಬಂದಿರ್ತಾಳೋ, ಸುಖ ಪಡಿಬೇಕು ಇವನಿಂದ ಬಂದಿರ್ತಾಳ್ರಿ. ಆಕಿ ಸುಖ ಪಡಿಬೇಕಂತ ಬಂದಿರ್ತಾಳ. ಅಂದ್ರೆ ಆಕಿಂತ ಗಳಗಂಟಿ ಇಲ್ಲ ಅಂತ. ನೀವ ಅಕ್ಕಿನ ಮಾಡ್ಕೊಂಡಿರ್ತಾನಲ್ಲ, ಆಕಿಗೆ ಸುಖ ಕೊಡ್ಬೇಕಂತ ಮಾಡ್ಕೊಂಡಿರ್ತಾನ, ಪಡಿಬೇಕಂತ ಮಾಡ್ಕೊಂಡಿರ್ತಾನ. ಇದ್ರಂತಕ್ಕೂ ಇಲ್ಲ, 2 ಅಂತ್ಯಕ್ಕೂ ಇಲ್ಲ. ಅದ್ರಾಗ ಐತೆ ಅಂತ ಇದು, ಇದ್ರಾಗ ಐತೆ ಅಂತ ಅದು. ಇವೆರಡೂ ಕೂಡಿ ಮಕ್ಕಳದಾಗ ಅದಾವಂತ. ಅಂತಾವ ಎದಕ್ಕೆ ಹಡದಿರಿ ನಮಗೆ ಸುಖ ಕೊಡ್ಲಿಲ್ಲ ಅಂದ್ರೆ ನೀವು ಅಂತ ಅಂತಾವ. ಒಂದು ಸೈಕಲ್ ಕೊಡ್ಸಕ್ಕಾಗೋದಿಲ್ಲ ಅಂತ ಅಪ್ಪನಿ ಅಂದ್ಬಿಡ್ತವ. ಮಗ ಏನು ಅಂದ್ಬಿಡ್ತತಿ, ಎದಕ್ಕೆ ಹಡದಿ ಇಷ್ಟು ಗುದ್ದಾಡಿ ಒಂದು ಸೈಕಲ್ ಕೊಡ್ಸಕ್ಕಾಗವಲ್ದು. ನಮ್ಮನ್ಯಾಗ ಕಡ್ದಿ ಮತ್ತೆ ಎಲ್ಲರೂ ಹುಡ್ತಿದ್ವಿ ನಾವು. ಮಾರುತಿ ಕಾರ್ ಕೊಡ್ತಾವ್ರ ಅಂತಕ್ಕ ಅಂತಾವ. ಈಸಿ ಅಂತಾವ. ಯಾಕಂತಾವು? ಅವು ಸುಖ ಕೊಡಕ್ಕೆ ಬಂದಿಲ್ಲ ಇವರಿಗೆ. ನೋಡಿ ಹಿಂಗೈತಿ ನೋಡಿ. ಆಕೆ ಅಂತಾಳ. ಮತ್ತು ಇವ್ರೇನು ಕುಂದರ್ಸಿ ಪೂಜೆ ಮಾಡ್ರಿ ನೀವು ಮಾಡಾಕೇನಿ. ಆಕೆ ಹೆಣ್ಣು ಅಂತಾಳಕಿ. ಹೆಣ್ಣು ಹುಡ್ತಂದ್ರೆ ಹೆಣ್ಣು ಹುಡುಗಿ ಹುಡ್ತಿ ಅಂದ್ರೆ ನಾನಾ ಕಸ ಹೊಡಿಬೇಕು, ನಾನಾ ಬಂಡೆ ಬೀಳಬೇಕು. ಇವೊಂದು ನೀವೇನು ಕೆಲಸನೇ ಮಾಡೋದಿಲ್ಲ. ಇವ್ರ ಮ್ಯಾಲ ಗಿಟ್ಟಾಕತ್ತೀನಿ ನೀನು ಅಂತ ಅದನ್ನು ಅಂತಾರೆ. ಮತ್ತು ಅಕ್ಕಿ ಕೈಲಿ ಎಣಿಸ್ಬೇಕಲ್ಲ. ಸಾಕಾಗಿಲ್ಲ ನಿಮಗೆ 3 ಮಂದಿದು. ಆಕಿದೊಂದು ಉಣ್ಬೇಕಂತ ಮಾಡಿದ್ರಿ ನೀವು. ದುಟ್ಟ ಹಾಕಿ ಜಡಿ ಹಾಕಿ ಹೂವು ಕಟ್ಟಿ ಒಬ್ಬಾಕಿ ಆಶ್ರಮಕ್ಕೆ ಬಂದಿದ್ಲಂತ. 10 ಮಠಕ್ಕೆ ಬಂದಿದ್ಲಂತ. ಯಪ್ಪ ನನಗೆ ಆಶೀರ್ವಾದ ಮಾಡಂತ ಎದ್ರದಂತ ಕೇಳಿದ್ರಂತ. ಮಕ್ಕಳು ಭಾಗ್ಯ ಕೊಡಬೇಕು ಒಟ್ಟು ಹಾಗೆ ಇಲ್ಲಪ್ಪ ಅಂತ ಹೇಳಾಕತ್ಲಂತ. ನೀನು ಶಾಸ್ತ್ರ ಕೇಳ್ಕೊಂತ ಆರಾಮಿರ, ಅವನೇನು ಅವ್ರ ಹೇರ್ ಬಳ್ಕೊಂತ ಹಾಗೆ ಹಡದ ಎಷ್ಟು ಆರಾಮದಿ ಚಲೋ ಅಲ್ಲ ಅಂದ್ರಂತ. ಚಲೋ ಭಾಗ್ಯಪ್ಪ ಯಾವಪ್ಪ ಇವನಂತೆ ಕಂದಿರ್ಬೇಕಾಕಿ. ಪ್ರವಚನ ಕೇಳಾಕತ್ರ ನಮ್ಮ ಬಾಳೆ ನೆಟ್ಕಾಗ್ಬೇಕು ನೋಡ್ರಿ. ಅಂದ್ರೆ ಪ್ರವಚನ ಉಪಯೋಗ.
ಏನ್ರಿ ಒಂದು ತಿಂಗಳಾದ ಪ್ರವಚನ ಬರಕತ್ತಿ ನಮ್ಮ ಮನೆ ಹೆಂಗೈತೆ ಹಂಗೈತಿ ಏನು ಆಗ್ಬೇಕು ಪ್ರವಚನ ಕೇಳಿಂದ ಏನಾಗ್ಬೇಕು ರೀ ಡಬಲ್ ಆಗ್ಬೇಕಲ್ಲ ಅದ ಮಾಡಿ ಆಗ್ಬೇಕು ನಮ್ದು ಏನೈತೆ ಅಂದ್ರಿ ಒಳಗೆ ಬದಲಾವಣೆ ಆಗೋದೈತದ ನಾವೇನು ಮಾಡಕತ್ತೀವಿ ಬದಲಾವಣೆ ಇಲ್ಲದ ಹೊರಗೆ ಅಂತ ಹೇಳ್ತಾರ ಅವರು ಮತ್ತು ನನಗೆ ತೋರ್ಸಪ್ಪ ಹೊರಗೆ ನನಗೆ ತೋರ್ಸಪ್ಪ ಹೊರಗೆ ಏನು ತೋರಿಸ್ಬೇಕು ಹೊಯ್ಕೊಂತ ಹೋಗಿ ಅದರಾಗ ಅಂತಾರ ಅವರು ನೋಡ್ರಿ ಎತ್ತರಿಕೆ ಬಾಳೆಯು ನಿರರ್ಥಕವಾದದ್ದರಿಂದ ಅದನ್ನು ತಿರಸ್ಕರಿಸಬೇಕು ತಿರಸ್ಕರಿಸಂತ ಅವ್ರು ಹೇಳ್ತಾರೆ ಪ್ರವಚನ ಕೇಳಿ ನನ್ನ ಬಾಳೆ ದೊಡ್ಡದಾಗೋದಂತ ಮತ್ತೇನು ಮಾಡ್ಬೇಕು ನಿಂದ ಅದನ್ನ ಅದು ತಿರಸ್ಕರಿಸ ಅಂತ ಅವ್ರು ಹೇಳ್ತಾರೆ ಮತ್ತು ನಾವೇನು ಮಾಡಕತ್ತೀವಿ ಮತ್ತೆ ಹೆಚ್ಚು ಮಾಡ್ಬೇಕಂತೀವಿ ಆಗೋದಿಲ್ಲ ಅದು ಅದನ್ನು ಬಿಟ್ಟು ಬಿಡೋದು ಪ್ರವೃದ್ಧ ಅನುಸಾರವಾಗಿ ಏನಕತಿ ಆಗ್ತಾ ಇರ್ತದೆ ಅಂತ ಹೇಳ್ತಾರೆ ನೋಡ್ರಿ ಇರುವಿಕೆಯ ಆಧಾರದ ಮೇಲೆಯೇ ತೋರಿಕೆಯೂ ಇರುತ್ತದೆ ಅದರ ಆಧಾರದ ಮ್ಯಾಗ ಈ ಇರುವಿಕೆಯ ಆಧಾರದ ಮ್ಯಾಗ ಇದು ತೋರಿಕೆ ಇರ್ತದೆ ಅದಕ್ಕೆ ಕೋಟಾ ಕರೆ ನೋಟಿನ ಆಧಾರದ ಮ್ಯಾಗ ಕೋಟಾ ನೋಟ್ ಇರ್ತದೆ ಸತ್ಯದ ಆಧಾರದ ಮ್ಯಾಗ ಮಿಥ್ಯದ ಪ್ರಪಂಚ ಕಾಣ್ತಾ ಇರ್ತದೆ ತಾವು ಬರೆದ ಶಬ್ದದ ಅರ್ಥವು ನಮಗೆ ತಿಳಿಯುವುದಿಲ್ಲ ನೋಡ್ರಿ ಆದರೂ ಶಬ್ದದ ಅರ್ಥ ತಿಳಿಯುವುದಿಲ್ಲ ಆದರೂ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದಿರುತ್ತಾರೆ ದೊಡ್ಡ ದೊಡ್ಡ ಗ್ರಂಥ ಬರೀತಾರೆ ಆ ಗ್ರಂಥದ ಅರ್ಥನ ಅವ್ರಿಗೆ ಆಗುವುದಿಲ್ಲ ಬಾಲಗಂಗಾಧರ ತಿಲಕ್ರಿ ಮಂಡಾಲ ಶರ್ಮನಿ ಒಳಗೆ ಕುಂತ್ಕೊಂಡ್ರಿ ಗೀತಾ ರಹಸ್ಯನು ಗ್ರಂಥ ಬರೋದ್ರಿ ಬರೆದಿದ್ರಂತ ಯಾರೋ ಒಬ್ರು ಸಿದ್ಧಾರೂಢ್ರ ಅಂತ್ಯಕ್ಕೆ ಹೋದಾಗ ಬಾಲಗಂಗಾಧರ ತಿಲಕ್ರಿ ಏನು ಬರ್ದಾರ ಗೀತಾ ರಹಸ್ಯ ಗ್ರಂಥ ಬರ್ದಾರ ಅಂದ ಕೂಡಲೇನ ಏನು ಅಂದ್ಬಿಟ್ರಂತ ಸಿದ್ಧಾರೂಢ್ರ ಭಾರಿ ಅದ್ಭುತ ಐತೆ ಅದು ಭಾರಿ ಅನುಭವದಿಂದ ಬರ್ದಾರ ಹಂಗೆ ಒಂದಿತ್ತು ಹೊಗಳಿಬಿಟ್ರಂತ್ರಿ ಹೊಗಳಿದ ಕೂಡಲೇ ಸಿದ್ಧಾರೂಢ ಆದ ನಾನು ಹೊಳ್ಯಾನಂತ ತಿಳ್ಕೊಂಡು ಉಬ್ಬಿ ಬಂದುಬಿಟ್ರಂತ ಯಾರು ಬಾಲಗಂಗಾಧರ ತಿಲಕರ್ರಿ ಅಂದ್ರಿ ಸಿದ್ಧಾರೂಢಾಚಾರ್ಯ ಅವ್ನು ಹೇಳ್ಬಿಟ್ಟ ಬಾಲಗಂಗಾಧರ ತಿಲಕ ಹೊಳ್ಯಾರ ಭೇಟ ಹೋದರು ಹಂಗಿದ್ರಿಯಪ್ಪ ನಮ್ಮ ಗ್ರಂಥ ಅಂತಕ್ಕೆ ಏನಂತ ಇದು ಜ್ಞಾನಪರ ಇದ್ದದ್ದು ನೀನು ಕರ್ಮಪರದೊಳಗೆ ಬರ್ದಿಯಪ್ಪ ನೀ ಅನುಭವ ಮಾಡ್ಕೊಂಡು ಬರೋದಿಲ್ಲ ಹಂಗೆ ಶಬ್ದ ಬರ್ದೀನಿ ಅಂದ್ಬಿಟ್ರಂತೆ ಸಿದ್ಧಾರೂಢ ಅಂದ ಕೂಡಲೇ ಮನಸ್ಸಿಗೆ ಒಂಥರ ಆಗಿಬಿಡ್ತಂತ ಅಂದ ಕೂಡಲೇ ಇದನ್ನ ನೀನು ಅರ್ಥ ಮಾಡ್ಕೊಂಡು ಬರೋದಿಲ್ಲ ಹಂಗೆ ನೀನು ಮಾಡಿ ಒಂದು ಯುಕ್ತಿ ಮ್ಯಾಗ ಬರ್ದಿ ನೀನು ಅನುಭವಕ್ಕೆ ತಂದ್ಕೊಂಡು ಬರಲಿಲ್ಲ ಯಾಕಂದ್ರೆ ಇದು ಚಲೋ ಐತಿ ಅಂದ ಕೂಡಲೇ ನೀ ಹಿಗ್ಗಿ ಇಲ್ಲಿಗೆ ಬಂದು ಚಲೋ ಐತಿ ಅಂತ ನೀನು ಕೇಳಿದ ಕೂಡಲೇ ನೀ ಏನು ಮಾಡಿ ಹಿರಿ ಹಿಗ್ಗಿ ಬಂದು ಹಿಗ್ಗಿಯಾಗಿ ಏನೈತೆ ನೀ ಗುರು ಕುಗ್ಗಿ ಬಿಟ್ಟು ಹಿಗ್ಗು ಕುಗ್ಗುಗಳ ಆಗಲಿಲ್ಲ ಅಂದ್ರೆ ಭಗವದ್ಗೀತೆ ಬರ್ದಂಗ್ರಿ ಭಗವದ್ಗೀತೆ ಎಲ್ಲಿ ಬರೀದು ಪುಸ್ತಕದಾಗ ಬರೀದಲ್ಲ ಎಲ್ಲಿ ಬರೀಬೇಕು ಅದನ್ನ ಒಳಗೆ ಬರ್ಕೋಬೇಕ್ರಿ ಅದನ್ನ ಅವ್ರು ಹೇಳಿದ್ರಂತ ಇದು ಜ್ಞಾನ ಪರದೊಳಗೆ ನಿಂತು ವಿಚಾರ ಮಾಡಿ ನೋಡಿದ್ರೆ ಭಗವದ್ಗೀತೆ ಬರೀದು ಇದರ ಅರ್ಥ ಭಗವದ್ಗೀತೆ ಅನುಸಂಧಾನ ಮಾಡೋದ್ರ ಅರ್ಥ ಸಮಾಧಿನ ಹತ್ಬೇಕ್ರಿ ಅಂದಾಗನ ಅದನ್ನ ಭಗವದ್ಗೀತೆಯನ್ನು ನಾವು ಬರ್ದಂಗ ಓದ್ದಂಗ ತಿಳ್ಕೊಂಡಂಗ್ರಿ ಅದರ ಅರ್ಥ ಬಾಲಗಂಗಾಧರ ತಿಲಕರು ಇದಾರ ಅಂತ ಅಲ್ಲ ರೀ ಅನುಭವಿಗಳವರು ನೋಡ್ರಿ ಅದನ್ನ ಕುಂತ್ಕೊಂಡು ಆ ಮಂಡಾಲೇಶ್ವರ ಮನೆ ಒಳಗೆ ಕುಂತು ಅವರು ಬರೀತಾರ ಅಂದ್ರೆ ಈಗ ನಾವು ಎಲ್ಲರೂ ಜೈಲ್ನಾಗ ಹಾಕಿದ್ರಂದ್ರೆ ನಮಗೆ ಹಟ್ವೇನ್ ಹತ್ತತ್ರಿ ಹಟ್ವೇನ್ ಮಾಡ್ಕೊಲಿಲ್ಲ ಅವ್ರು ಕೂತ್ಕೊಂಡಾಗ ನೋಡ್ರಿ ಗ್ರಂಥ ಅಧ್ಯಯನ ಮಾಡಿದ್ರು ಮತ್ತು ಅಂದಾಲಿಲ್ಲ ಅವರು ಸ್ವಾತಂತ್ರ್ಯ ಹೋರಾಟದೊಳಗೆ ಹಂಗೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಡಿದ್ರಿ ಕಾರಣ ಏನು ಅನುಭವ ಇತ್ತು ಪರಿಪೂರ್ಣತೆ ಇದ್ದಿದ್ದಿಲ್ಲ ಒಮ್ಮಕ್ಲೆ ಭಗವದ್ಗೀತೆ ತಿಳಿತೈತೇನ್ರಿ ಎಲ್ಲರೂ ಸಿದ್ಧಾರೂಢರು ಆಗಂಗಿಲ್ಲ ಎಲ್ಲರೂ ಶಿವಾನಂದರು ಆತ್ಮಾನಂದರಂಗೆ ಒಮ್ಮಕ್ಲೆ ಆಗಂಗಿಲ್ಲ ಅದನ್ನು ದಿನಂಪ್ರತಿ ಅನುಸಂಧಾನ ಮಾಡ್ಬೇಕು ಅದನ್ನು ಓದಬೇಕು ಅದನ್ನು ತಿಳ್ಕೊಬೇಕು ಅದ್ರ ಮೇಲೆ ಟೀಕಾ ಬರಿಬೇಕು ಅನ್ನೋ ಭಾವ ಉದಯ ಆಗೈತೆ ಅಂದ್ರೆ ಬಾಲಗಂಗಾಧರ ತಿಲಕರಿಗೆ ಸಾಮಾನ್ಯ ಅನ್ನೋದು ಎಲ್ಲರಿಗೂ ಆಕತ್ತೇನ್ರಿ ಒಂದು ಶ್ಲೋಕ ನೆನಪಿಟ್ಕೊಳಕ್ಕಾಗಂಗಿಲ್ಲ ನಮಗೆ ಭಗವದ್ಗೀತೆ ಒಳಗಿಂದ ಹಿಂಗೆ ಏನು ಹೇಳ್ಯಾರ್ರಿ ಭಗವದ್ಗೀತೆ ಒಳಗೆ ಏನಾಯ್ತು ರೀ ತಡ್ರಿ ಅಂತೇವ್ ನಾವು ಹಿಂದೂಗಳ ಈ ಭಗವದ್ಗೀತೆ ಒಂದು ಶ್ಲೋಕ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಹಿಂದೂಗಳ ಅಲ್ಲ ಹಿಂದೂ ಧರ್ಮದ ಪವಿತ್ರ ಗ್ರಂಥ ರೀ ಅದು ಯಾವುದು ಒಂದು ಶ್ಲೋಕ ಗೊತ್ತಿಲ್ಲ ನಮಗೆ ಬಾಯ ಶ್ಲೋಕನ ಅದಾವ ಒಟ್ಟು ಎಂಬ ಶ್ಲೋಕ ಯಾವ ನಮ್ಮ ಭಗವದ್ಗೀತನ ಬೇರೆ ಐತಿ ನಮ್ದು ಗೀತಾ ನಮ್ದು ರಗಡ್ ಐತಿ ಇನ್ನ ಓದೋದನ್ನ
ನನಗೊಬ್ಬವ ಫೋನ್ ಹಚ್ಚಿದ್ದೆ, ಭೇಟಿಯಾಗಿದ್ರಿ, ಹೇಳಕತ್ರಿ ಅವ್ನು ತನ್ನ ಭಗವದ್ಗೀತಾ. ನಾನು ಕೇಳಿನು ಅಂತ ಸತ್ತು ಸಾಕು ಬಿಡಪ್ಪ ನಿನ್ನ ಭಗವದ್ಗೀತಾ ಅಂದೇನು ಮನಸ್ಸಿನಾಗ ರೀ. ಮತ್ತು ಹೊರಗೆ ಅಂದು ಕೇಳ್ಯಾನ ನಾವು ಹೇಳುದ್ರಿ ನೋಡ್ರಿ, ನೀವು ಯಾರು ಫೋನ್ ಹಚ್ಚಿರ್ಬೇಕಾರೆ ಅವ್ರು ಏನು ಚಲೋ ಹೇಳ್ತಾರೆ, ತಮ್ಮ ಬಾಳೆದ್ದ ಹೇಳ್ತಾರೆ ಅವರು ಅಂತ. ನಾನು ಹಂಗೆ ಆತ್ರಿ, ಹಿಂಗೆ ಆತ್ರಿ, ಹೊಟ್ಟೆ ಆಯ್ತು, ಹಿಂಗೆ ಆತ್ರಿ, ಪ್ರಿಯನ ಹೇಳ್ತಾರೆ ರೀ. ಯಾರು ಏನು ಹೇಳ್ತಾರೆ? ಅಧ್ಯಾತ್ಮ ಹೇಳ್ತಾರೆ. ನಿಮ್ಮ ಊರಾಗ ಏನಾರು ಹೆಣ್ಣು ಗಂಡು ಸಿಗ್ತಾವನ್ರಿ? ಮತ್ತೆ ನಮ್ಮ ಕಡೆ ಹಿಂಗೆ ಹಾಂ, ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ಅದಕ್ಕೆ ಇದನ್ನ ಚೆನ್ನಾಗಿ ಏನು ಮಾಡ್ಬೇಕು, ಇನ್ನೂ ಐದು ಚೆನ್ನಾಗಿ ನಾವು ಏನು ಮಾಡ್ಬೇಕ್ರಿ, ತಿಳ್ಕೊಬೇಕು ಅಂತ. ಭಗವದ್ಗೀತೆ ಓದೋದಂದ್ರೆ ಏನ್ರಿ? ಓದೋದಲ್ಲ, ಅದನ್ನು ಅನುಸಂಧಾನ ಮಾಡಿ 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 ಅದರೊಳಗೆ ನೆಲೆಯಾಗಿ ನಿಲ್ಲುವ ಅಭ್ಯಾಸವನ್ನು ಮಾಡ್ಕೋಬೇಕು ಅಂತ. ವಜ್ರದಷ್ಟು ಗಟ್ಟಿ ಆಗ್ಬೇಕು ಮನಸ್ಥಿತಿ ಅಂತಾರ ಅವರು. ಹೆಂಗ್ರಿ? ವಜ್ರ, ನೀವು ಆ ವಜ್ರ ಎದರ ಹಂತಕರ ಒಯ್ಯಿರಿ ನೀವು, ಅದು ಎದಕ್ಕೆ ಹತ್ತತ್ತ ನೋಡ, ಅದಕ್ಕೆ ಹತ್ರ ಕಟ್ಟಕತೆ, ವಜ್ರಕ್ಕೇನು ಹೋಗೋದಿಲ್ಲ. ಹಂಗ್ರಿ ನನ್ನ ಹಂತಕ್ಕೆ ಏನು ಬರ್ತಾವ ಕತ್ತರಿಸ್ಕೊಂಡು ಹೋಗ್ಬೇಕ, ನನಗೇನೋ ಆಗ್ಬಾರ್ದು. ಯಾಕೆ? ನಾವೇನಾಗಿರ್ತೇವೆ? ವಾಜ್ರ ಆಗಿರ್ತೀವಿ. ಮತ್ತು ವಾಜ್ರ ಆಗೋದು ಬಿಟ್ಟು ಬೇರೆ ಏನಾರೇ ಆದ್ರೆ ರದ್ದಾದ್ರೆ ಏನು ಬಂದು ಏನ್ರಿ ಚುಚ್ಚಿ ಕೂತ್ ಬಿಡ್ತೈತಿ, ಅಭ್ಯಾಸಕ್ಕೆ ಕುಂತ್ಬಿಡ್ತೈತಿ. ಈಗ ವಜ್ರದುಂಡಿ ಕಲ್ಲಾಗ್ಬೇಕಂತ ಹೇಳ್ತಾರೆ ಗುರುದೇವ ಆತ್ಮಾನಂದಜಿ ಅವರು. ನಮ್ಮ ಮನಸ್ಸು ಹೆಂಗೆ ಆಗ್ಬೇಕಂದ್ರೆ ವಜ್ರದುಂಡಿ ಕಲ್ಲಾಗ್ಬೇಕು. ಇದನ್ನ ಎತ್ತಿರ್ತಾರದು, ಅದೇನಂತೀರಿ ನೀವು? ಅಲ್ರಿ, ಇವು ಗುಂಡ ನೋವು ಹೋಗಿರ್ತಲ್ಲ, ಪೈಲ್ವಾನ್ರಿ ಎತ್ತಾಡಕ ಊರ್ ಮುಂದೆ ಇರ್ತಾವಲ್ರಿ. ನೀರು ಮಳಿ ಆದ್ರೂ ಅದು ಆಗ್ನಿ ನಾವು ನಾ ತಲೆ ಕೆಡಿಸ್ಕೊಳ್ತಿಲ್ಲ ಅಂತ. ನಿಂತಲ್ಲಿ ನಿಂತತಿ, ತಳದಾಗ ನೀರು ಹರಿದ್ರು ಹಂಗೆ ಇರ್ತತವ್ರಿ, ಮಳಿ ಆದ್ರೂ ಹಂಗೆ ಇರ್ತತಿ, ಬಿಸಿಲು ಬಿಡಿದ್ರು ಹಂಗೆ ಇರ್ತದೆ. ಒಂದು ಬೀಟ್ರಿ ಪಾಸ್ ಅಂತತಾನೆ ಹಂಗೆ ನೋಡ್ರಿ, ವಜ್ರದುಂಡಿ ಕಲ್ಲು ಅದಂಗೆ ಆಗ್ಬಿಡೋದು. ಎಂದಿನಿಂದ ಮುಂದೆ ನೋಡು ನೋಡ್ರಿ. ಈಗ ರತ್ನಾಕರ್ ಯಾವಾಗಿಂದ ಇವತ್ತ ನೋಡ್ರಿ, ನಿದ್ದೆ ಬಂದಿಲ್ಲ, ಇವತ್ತ ಸಂಕಲ್ಪ ಮಾಡಿಬಿಡುದು ಏನಂತ ಗೌರವಕರ. ಮಾಡಿಲ್ಲ. ವಜ್ರದುಂಡಿ ಕಲ್ಲಾಗಿಂದ ಎಲ್ಲಿ ನಿದ್ದೆ ಬರ್ಬೇಕ್ರಿ? ಹೊರಗುದಲ್ಲಿ ಹಿಂಗ ನಗಿಸ್ಕೊಂತ ಹೇಳುದ್ರಿಪ್ಪ. ಇಲ್ಲಿ ತಂದ್ರಿ ಏನಕತಿ? ಅರಿವು, ಇರು, ಆನಂದ, ಅದು ಮಾತ್ರ. ನೋಡ್ರಿ ಮುಂದೆ ಹೇಳ್ತಾರ. ಅದಕ್ಕೆ ಆದರೂ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆಯುತ್ತಾರೆ. ಕೌಡಿಕ ಕಾಮ್ನೈ, ದಮ್ಡಿಕ ದಮ್ನೈ. ಹಿಂಗಂದ್ರೆ ಏನ್ರಿ? ಕೌಡಿಕ ಕಾಮ್ನೈ, ಕೌಡಿ ಅಷ್ಟು ಇಚ್ಛೆನ ಹೋಗ್ಲಿಲ್ಲ ಅಂತ ಕಾಮ, ಹಿಂಗಿರ್ಬೇಕ್ರಿ ಅರ್ಥ. ಕೇಳಂತಡ್ರಿ, ಅದು ನನಗೆ ವೈದ್ಯ ಇಲ್ಲ ಅದು. ನೋಡ್ರಿ ಮುಂದೆ ಹೇಳ್ತಾರ ಅವರು. ಕೌಡಿಕ ಕಾಮ್ನೈ, ದಮ್ಡಿಕ ದಮ್ನೈ. ಇದ್ದದ್ದನ್ನು ತಿದ್ದಲಿಕ್ಕೆ ಬರುವುದಿಲ್ಲ. ಇದ್ದದ್ದು ತಿದ್ದಾಕ್ ಬರೋದಿಲ್ಲ. ಇದ್ದದ್ದು ಯಾವ್ದ್ರಿ? ಆತ್ಮ. ಅದನ್ನ ಹೆಂಗೆ ತಿದ್ದುದು? ಅದು ಇದ್ದಕ್ಕಿದ್ದಂಗೆ ಐತಿ. ಅದು ಬದಲಿ ಅದು ತಿದ್ದಾಕ್ ಬರಲಾರ್ದಂಥದ್ದು ಐತಿ. ಯಾವುದು? ಸತ್ಯ ವಸ್ತು. ಮತ್ತು ಹೋಗ್ಬಿಡ, ಸತ್ಯ ವಸ್ತು ತಿದ್ದಾಕ್ ಬರೋದಿಲ್ಲ, ಇದ್ದಕ್ಕಿದ್ದಂಗೆ ಐತಿ. ಇದು ಬ್ಯಾರೆ ಐತಿ, ಇದನ್ನು ತಿದ್ದು ಅಂದ್ರೆ ಇದು ಇಲ್ಲ ಇಲ್ಲ, ಇದಕ್ಕೆ ಅಸ್ತಿತ್ವ ಇಲ್ಲ, ಇಲ್ಲಿ ಇದನ್ನ ಏನು ತಿದ್ದೈತಿ ಅಂತಾರ ಅವ್ರು. ಈ ಹೇಳ್ತಾರೆ ನೋಡ್ರಿ. ಇದ್ದದ್ದನ್ನು ತಿದ್ದಲಿಕ್ಕೆ ಬರುವುದಿಲ್ಲ. ನೋಡ್ರಿ, ಇಲ್ಲದ್ದು ಇದ್ದೇ, ಇದ್ದದ್ದು ಇದ್ದೇ ಇರುತ್ತದೆ, ಇಲ್ಲದ್ದು ಇಲ್ಲವೇ ಇಲ್ಲ, ಇಲ್ಲದ್ದು ಇಲ್ಲೇ ಇಲ್ಲ ಅಂದ ಮೇಲೆ ತಿದ್ದುವುದು ಯಾವುದನ್ನು? ಇದ್ದದ್ದು ತಿದ್ದಾಕ್ ಬರುವುದಿಲ್ಲ, ಇಲ್ಲದ್ದು ತಿದ್ದಾಕ್ ಬರುವುದಿಲ್ಲ. ಒಬ್ಬಾಕಿ ಮದುವೆ ಆಗಿನ ಮಕ್ಕಳಾಗಿದ್ದಿಲ್ಲಂತ್ರಿ. ಆ ಮಗನ ಸುಂಬಳ ತೆಗೆದಿದ್ಲಂತಾಕಿ. ಮದುವೆ ಆಗ್ಯಾಳ್ರಿ, ಮಕ್ಕಳಾಗಿಲ್ಲ ಅವಕ್ಕಿಗೆ ಇನ್ನು. ಆಕಿ ಮಗನ ಸುಂಬಳ ತೆಗೆದ್ಲಂತ. ಹೆಂಗೆ ತೆಗೆದ್ಲು? ಮಗನ ಸುಂಬಳ ತೆಗೆದ್ಲಂತ. ಹೆಂಗೆ ತೆಗೆದ್ಲಕ್ಕಿ? ಹಾಡದೇ ಇಲ್ಲಕ್ಕಿ. ಮಗನ ಸುಂಬಳ ತೆಗೆದ್ನ್ಯಾ ಅಂತಾಳ. ಹೆಂಗೆ ತೆಗೆದ್ಲಕ್ಕಿ? ಸುಳ್ಳು ಅವ್ರಿಲ್ಲ, ಅದ ತೆಗೆದು ಸಾಧ್ಯ ಇರಲಿಲ್ಲ. ಹಂಗ್ರಿ, ಇದು ಇದು ಇಲ್ಲ, ಇಲ್ಲಿ ಜಗತ್ತಿದ ಸುಳ್ಳ. ಅದನ್ನ ಹೆಂಗೆ ತಿದ್ದವ? ಅದನ್ನ ಹೆಂಗೆ ತೆಗಿತಿ ಸುಂಬಳ? ಅದು ಹೊಟ್ಟೆ ಇಲ್ಲ ಅಂದ್ರೆ ಹೆಂಗೆ ಸುಂಬಳ ತೆಗಿತಿ? ಹಂಗೆ ಇದು ಇಲ್ಲ ಇಲ್ಲ ಅಂದ ಮ್ಯಾಗ ಇದನ್ನು ತೀರ್ತಿ ಹಂಗೆ ಇಲ್ಲ ಅಂತ ಅರ್ಥ ಆತನ್ರಿ. ಇದು ಹೆಂಗ್ರಿ ಅನ್ನಕತ್ತಿ ವಿಚಾರ ಮಾಡಾಕಿದ್ರಿ. ಹೊಟ್ಟೆ ಇಲ್ಲದ ಹೆಂಗೆ ಸುಂಬಳ ತೆಗಿದಂತ ಹಂಗಿದು ರೀ. ಇಲ್ಲ ಇಲ್ಲ ಇವ್ ಹೆಂಗೆ ತಿದ್ದು? ಎಷ್ಟು ತಿದ್ದಿ ನಾಟಕಾಗಿದ್ದಿತ್ತು ನೋಡು ಇಲ್ಲಿ ತನಕ. ನೋಡ್ರಿ, ಇದ್ದದ್ದನ್ನು ತಿದ್ದಲಿಕ್ಕೆ ಬರುವುದಿಲ್ಲ, ಇದ್ದದ್ದು ಇದ್ದೇ ಇರುತ್ತದೆ, ಇಲ್ಲದ್ದು ಇಲ್ಲವೇ ಇಲ್ಲ ಅಂದ ಮೇಲೆ ತಿದ್ದುವುದು ಯಾವುದನ್ನು?
ಇಲ್ಲದ್ದು ಇದೆ ಎಂಬ ತಪ್ಪು ತಿಳುವಳಿಕೆಯಿಂದ ತಿದ್ದಲು ಹೊರಟಿದ್ದೇ ತಪ್ಪು. ಇಲ್ಲದ್ದು ಐತಿ ಅಂತ ತಿಳ್ಕೊಂಡು ಏನು ತಿದ್ದಾಕ ಹೊಂಟೇವಲ್ರಿ ಅದು ತಪ್ಪು. ಇಲ್ಲದ್ದು ರಗಡ್ ತಿದ್ದೇವೆ. ಯಾರು ತಿದ್ದಿ ಪೂರ್ಣ ನೆಟ್ಟಿಗೆ ಮಾಡಿ ಸಪಾಟ ಮಾಡಿ ಹೋಗ್ಯಾರ್ರಿ? ನಮ್ಮ ಅಜ್ಜನು ಭಾಳ ಗುದ್ದಾಡಿ ಹೋದನ್ರಿ. ಈಗ ನಮ್ಮ ಅಪ್ಪಾಗ ಪಾಳೆ ಹೆಚ್ಚಿಟ್ಟು ನಾವು ಗುದ್ದಾಡಿ ಈಗ ನಾವು ಒಟ್ಟು ಗುದ್ದಾಡಿದ್ರಿ. ಇನ್ನು ನಾವು ಹುಟ್ಟ್ಯಾವ ನೋಡವು ನಮ್ಮ ಅಣ್ಣನ ಮಕ್ಳು ಅವು ಗುದ್ದಾಡ್ತಾವ್ರಿ. ಇನ್ನು ಅವ್ರದ ಪಾಳೆ ಏನು ಹೋಗಲ್ರಿ ಬಸಣ್ಣರ. ಇನ್ನಟ್ಟು ಗುದ್ದಾಡಿ ಮುಗಿತ್ ನಿಮ್ದು. ಇನ್ನು ಮಾತು ಮಕ್ಳು ಗುದ್ದಾಡೋದು ಅವು ಗುದ್ದಾಡಕ್ಕೆ ಹಚ್ಚಿ ನಾವು ಗುದ್ದಾಡಿ ನಾವು ಹೆಂಗೆ ಗುದ್ದಾಡಿವಿ ನೋಡ್ಯಪ್ಪ ಹಿಂಗೆ ನೀನು ಗುದ್ದಾಡ್ಬೇಕು ನೋಡಿ. ಅವಕ್ಕೂ ಗುದ್ದಾಡಕ್ಕೆ ಹಚ್ಚಿ ರೈಟ್ ಅನ್ನೋದು ಹೌದಿಲ್ಲ ರೀ. ನಾವು ಉಂಡದ್ದು ಇದನ್ನ ಅವು ಕುಣಿಸೋದನು ಇದನ್ನು. ಅದಕ್ಕೆ ಇದನ್ನ ತಿಳ್ಕೊಬೇಕ್ರಿ, ಇದನ್ನು ತಿಳಿಸ್ಬೇಕ್ರಿ ಮಕ್ಕಳಿಗೆ. ಇದನ್ನು ನಾವು ತಿಳ್ಕೊಳ್ಳೋದ್ರೆ ಇದನ್ನ ಮಕ್ಕಳಿಗೆ ಅಂತ ಅಷ್ಟ ಅಲ್ಲ, ಮತ್ತು ಅದು ಸ್ವಾರ್ಥಕತ್ರಿ. ಯಾರು ತಿಳ್ಕೊಬೇಕಂತಾರಲ್ರಿ ಅವರೆಲ್ಲರಿಗೂ ನಮ್ಮ ಗುರುಗಳು ಏನಂತಿದ್ರು, ಯಾರಿನ ತಿಳ್ಕೊಳ್ಬೇಕಂತಿರ್ತಾರೆ ಅವ್ರ ನಮ್ಮ ಮಕ್ಳು ಅಂತಿದ್ರು. ಅವರು ಯಾರಿದ್ರ ಕಡೆ ಇದಾರಲ್ಲ ಒಲವು ಐತಿ ಅವ್ರ ನಮ್ಮ ಸಂಬಂಧಿಕರು, ಇದ್ರ ಒಲವು ಇಲ್ಲ ಅವ್ರು ಯಾರೋ ನಮ್ಗೆ ಗೊತ್ತಾಗಿಲ್ಲ ನಾವು ಅಂತಿದ್ರು ಅವರು. ಅದಕ್ಕೆ ಇದು ನಮ್ಮ ಸತ್ಸಂಗ ಬಳಗ ಐತಲ್ರಿ, ಇದು ಒಂದು ಕುಟುಂಬ ಇದೆ. ಹೊರಗೆ ಹೋಗ್ತೇವಲ್ಲ ಈಗ ಧ್ವನಿ ಬಿಟ್ಟಿಂದ ರೊಟ್ಟಿ ಬುಟ್ಟಿಗೆ ಹೋಗ್ತೇವಲ್ಲ ಅಲ್ಲಿ ಹೋಗ್ತೈತಿ ನೋಡಿ ಕುಟುಂಬ, ಅದು ನಮ್ದನ. ನೋಡ್ರಿ ನೀವು ಹಿಂಗಂದ್ರೆ ಹಂಗಂತಾರ, ಹಂಗಂದ್ರೆ ಹಿಂಗಂತಾರೆ. ಇಲ್ಲೇ ಇಟ ಕಸಬರಿಗೆ ಕೊಡ್ರಿ ಇನ್ನೇನು ಬಡಗ್ನ ಯಾರು ಎದ್ದು ಕೊಡ್ತೀರಿ ನೀವು ನನ್ನ ಮನ್ಯಾಗ ಅಂದ್ರೆ ಎದ್ದು ತಗೋ ಹೋಗಂತ. ಹಾಸಿ ಹಾಸ್ ಅಂದ್ರೆ ನೀ ಹಾಸ್ ನಾ ಹಾಸ್, ನೀ ಹಾಸ್ ನಾ ಹಾಸ್ ಅಂತ ನೋಡ್ರಿ. ಆದ್ರೆ ಇಲ್ಲೇ ನಾ ಹಾಸ್ತೇನೆ ನೀ ಹಾಸ್ತಿಲ್ಲ, ನಾ ಹಾಸ್ತೇನ್ರಿ ನೀವ್ಯಾಕೆ ಹಾಸ್ತೀರಿ ಅಂತಾರೆ. ಇಲ್ಲಿ ನಾ ಹೊಡಿತೇನ್ರಿ ಕಸ ಅಂತಾರ. ಅಲ್ಲೇ ಮನೋರನಾರ ಅಲ್ಲೇನಂತಾರೆ, ಒಂದ್ ಮಾತು ನಮ್ದು ಕೇಳೋದಿಲ್ಲ. ಇಲ್ಲಿ ಎಲ್ಲಾರು ಕೇಳ್ತಾರೆ ಯಾರು ನಮ್ಮವ್ರು. ನಾ ಮಾಡೋದಿಲ್ಲ ನೀ ಮಾಡೋದಿಲ್ಲ, ಇಲ್ಲೇ ನಾ ಮಾಡ್ತೀನಿ ನೀ ಮಾಡ್ತೀನಿ. ಎಷ್ಟು ಮಜಾ ಆಯ್ತು ನೋಡಿ, ಯಾವ್ದು ಚಲೋ. ಇಲ್ಲೇ ಬಂದ್ಬಿಡು ಹಾಸ್ರಿ ಅಂದ್ರೆ ಹಾಸ್ ತರ ಕುಂತ್ ಬಿಡು ಬ್ಯಾರಕ್ಕೆ. ಅಲ್ಲೇ ಏನಿಲ್ಲ ಇಲ್ಲ ಏನಂದ್ರೂ ಇಲ್ಲ. ಯಾಕಂದ್ರೆ ನಿಂದು ಮಾಡಕ್ಕೆ ಹುಟ್ಟೆ ನಿನ್ನ ಅಂತಾರಲ್ಲಿ ಅಂತಾರಿಲ್ರಿ. ಭಾಳ ಆತು ನಿಂದು, ಏನು ನಿಂದ ಮಾಡಕ್ಕೆ ನಾವಿಲ್ಲಿ ಅಂತಾರೆ. ಅದಕ್ಕೆ ತಿಳ್ಕೊಬೇಕಾದದ್ದು ಏನಪ್ಪ ಅಂದ್ರೆ ಯಾಕೆ ಹೇಳಿನಿ ಇದನ್ನ ನಮಗೆ ಗೊತ್ತು. ಅದಕ್ಕೆ ಹೇಳಿನಿ ಇದು ಏನು ಮಾಡ್ತದೆ ನಮ್ಮನ್ನ ಬಿಡುಗಡೆಗೆ ಕಾರಣ ಮಾಡ್ತದೆ. ಇಲ್ಲಿ ಬಾಂಧವ್ಯ ಐತ್ರಿ, ಜ್ಞಾನದ ಸಂಬಂಧ ಐತಿ, ಅಲ್ಲೇ ವಸ್ತುಗಳ ಸಂಬಂಧ ಐತ್ರಿ. ವಸ್ತು ಅದಾವ ಪ್ರೀತಿ ಮಾಡೋದು. ಏನು ತಿಳಿತಾಳ್ರಿ ಹುಡುಗ, ನೌಕರಿ ಐತಿ, ಹೊಲ ಅದಾವಿಲ್ರಿ, ಏನು ನೋಡ್ತಾಳಕಿ. ಇವು ಹೆಂಗದಾವ ಇನ್ನು ಮ್ಯಾಗ ಅಂತಂದ್ರೆ ಅದು ಜೀವಂತ ಐತೋ ಇಲ್ಲ ಕೇಳೋದಿಲ್ರಿ. ಆಸ್ತಿ ಐತೇನು ಸತ್ರು ಅಂತೂ ಇದ್ರು ಅಂತ ಕಡ್ತೀನಿ ತಾಳಿ ಅಂತ. ಯಾಕೆ ವಸ್ತು ನೋಡಿ ಹೋಗ್ತಾರ ಹೊರತಾಗಿ ವ್ಯಕ್ತಿಯನ್ನು ನೋಡಿ. ಸಾಮಾನು ಬಳಕೆ ಮಾಡ್ಕೊಂಡಂಗೆ ಮಾಡ್ಕೊಳಕತ್ತೇವ್ರಿ. ಇಂದು ವ್ಯವಹಾರ ನಮ್ಮದು. ಪ್ರೀತಿಯಲ್ಲಿ ಇಲ್ಲ ಇಲ್ಲ ಕೊಟ್ರ ಗಂಡ, ಕೊಡ್ಲಿಲ್ಲ ಅಂದ್ರೆ ನೋಡೋದನ್ನ ಹೇಳುವಂಗಿಲ್ಲ. ಮತ್ತೆ ಗೌರವಕಾರ ಅಂದ್ರೆ ನಾನು ಅಂತ ಎಂದಿಲ್ಲ. ಅದಕ್ಕೆ ನಂದೇ ನಡಿ ಅಂತ ಹೊರಗಿಂದ ಹಿಂಗಾರಿದೆ. ಹೊರಗಿನ ಮಾಯಾ ಇದೇನೈತಲ್ಲ ಇದು ಜ್ಞಾನದ, ಅದು ಹೊರಗಿಂದ ಹೊರಗರೆ ಅದ. ಅದು ನೀನು ತರುವಂಗಿಲ್ಲ ಅದನ್ನು ಮಾತ್ರ ಬಡಿಸಿದ್ದೆ. ಅದಕ್ಕೆ ಈ ಜ್ಞಾನದ ವಿಚಾರದೊಳಗೆ ನಾವು ಯಾವಾಗಲೂ ಇದ್ದೀವಿ ಅಂದ್ರೆ ನಾವು ನೀವೆಲ್ಲರೂ ಏನಾಗ್ತೀವ್ರಿ, ಪರಮ ಸುಖಿಗಳಾಗ್ತೀವಿ ಅಂತ. ಪರಮ ಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕಲ್ಪಿಸಿ ಕೊಡ್ಲಿ ಅಂತ ಹೇಳ್ತಾ ಹೇಳ್ತೀನಿ.